ಓಕೆ, ಈಗ ಸೆಕೆಂಡ್ ಕ್ವಶನಿಗೆ ಬರುವ. ಸೊ ಇಟ್ಸ್ ಒನ್ ಆಫ್ ದಿ ಚಾಲೆಂಜಿಂಗ್ ಕ್ವಶನ್. ಸೊ ಪ್ರತಿಯೊಬ್ಬರು ಫೇಸ್ ಮಾಡಿರ್ಬೋದು ಅಥವಾ ಕೆಲವರಿಗೆ ಅನುಭವ ಬರದೇ ಇರ್ಬೋದು. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದ್ರೆ, ಸೊ ಕಸ್ಟಮರ್ ಸರ್ಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ, ಸೊ ನಿಮ್ಮ ಹತ್ರ ಕಸ್ಟಮರ್ ಇದೆ ಅಂತ ಹೇಳಿದ್ರೆ DXN ಮಾರ್ಕೆಟಿಂಗ್ ಪ್ರಕಾರ, ಸೊ ಇನಿಷಿಯಲಿ ಸರ್ವೈವಲ್ ಬೇಸ್ಡ್ ಆನ್ ಯುವರ್ ಕಸ್ಟಮರ್ ಅಲ್ಲೇ ಕೌಂಟ್ ಆಗ್ತದೆ. ಯಾಕೆ ಹೇಳಿದ್ರೆ ನಿಮ್ಗೆ ಬೇಸಿಕ್ ಇನ್ಕಮ್ ಬರುವುದೇ ರಿಟೇಲ್ ಪ್ರಾಫಿಟ್ ಇಂದ. ಎಷ್ಟು ಕಸ್ಟಮರ್ ಜಾಸ್ತಿ ಇದ್ದೀರಿ, ಸೊ ಅಷ್ಟು ನಿಮ್ಗೆ ರಿಟೇಲ್ ಪ್ರಾಫಿಟ್ ಇಲ್ಲಿ ಸಿಗ್ತದೆ. ಸೊ ಆ ಕಸ್ಟಮರೇ ನಾಳೆ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅಥವಾ ಆಕ್ಟಿವ್ ಬೈಯರ್ ಆಗಿ ಸಹ ಬರ್ಬೋದು. ಅದು ನೀವು ಅವರನ್ನು ಯಾವ ಪೊಸಿಷನ್ ಗೆ ಫಿಕ್ಸ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ, ಅಥವಾ ಕಸ್ಟಮರ್ ಡಿಸೈಡಿಂಗ್ ಮೇಲೆ ಡಿಸೈಡ್ ಆಗಿರುತ್ತದೆ. ಸೊ ಎರಡನೇದು, ಸೊ ನೀವು ಒಂದು ಹಂತಕ್ಕೆ ಬಂದ್ಮೇಲೆ ಸ್ಟಾರ್ ಏಜೆಂಟ್, ರೂಬಿ, ಡೈಮಂಡ್ ಆದ್ಮೇಲೆ, ಸೊ ನಿಮ್ಮ ವಾಲ್ಯೂಮ್, ನಿಮ್ಗೆ ಅದರ ಒಂದು ಬೆನಿಫಿಟ್ ಬರ್ಬೇಕಾದ್ರೆ, ರೂಬಿ ಅಥವಾ ಸ್ಟಾರ್ ಅಥವಾ ಡೈಮಂಡ್ ನ ಬೆನಿಫಿಟ್ ಬರ್ಬೇಕಂತ ಆದ್ರೆ, ಸೊ ಇನಿಷಿಯಲಿ ನಿಮ್ಮ ಒಂದು ಮಿನಿಮಮ್ ಟರ್ಮ್ ಓವರ್ 3,000 PV ಅಷ್ಟು ಇರಬೇಕು. ಅಂದ್ರೆ ಒಂದು 10,000ದಷ್ಟು ವಾಲ್ಯೂಮ್ ನಿಮ್ಮದೇ ಒಂದು ಟರ್ನ್ ಓವರ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಅದಕ್ಕೂ ನಿಮ್ಗೆ ಕಸ್ಟಮರ್ ಸರ್ಕಲ್ ಬೇಕು. ಅದರ ನಂತರ ಡೈಮಂಡ್ ಅಂಡ್ ಅಬವ್ ಆದ್ರೆ, ಸೊ ನಿಮ್ಮ ಒಂದು ಟರ್ನ್ ಓವರ್ ಸೊ ಅರೌಂಡ್ 25,000 ಅಥವಾ 50,000 PV ಅಷ್ಟು ಆಗಿರ್ಬೇಕು. ಅದೇ ಅಪ್ರಾಕ್ಸಿಮೇಟ್ 75 to 1 lakh ವರೆಗೆ ಸೊ ನಿಮ್ಗೆ ಟರ್ನ್ ಓವರ್ ಇದ್ದೇವೆ ಅಂತ ಆದ್ರೆ, ಸೊ ನೀವು ಈ ಒಂದು DXN ಅಲ್ಲಿ ದೊಡ್ಡ ಮಟ್ಟದ ಇನ್ಕಮ್, ಅದು ನಿಮ್ದು ಯಾವುದೇ ಜಾಬ್, ಪ್ರೊಫೆಷನ್ ಅಥವಾ ಬಿಸ್ನೆಸ್ ಗಿಂತ ಅತಿ ಹೆಚ್ಚಿನ ಆದಾಯವನ್ನು ಇಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸೊ ಈ 3 ವಿಚಾರ ನಮ್ಮ ಮನದಟ್ಟಲ್ಲಿ ಇರ್ಬೇಕಂತಾದ್ರೆ, ಸೊ ಬೇಸಿಕ್ ಕೆಲಸ ಯಾವಾಗ್ಲೂ ಅಷ್ಟೇ. ಈಗ ನಾನೊಂದು ಶರ್ಟ್ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಗುಬ್ಬಿ ನಾನು ಸರಿ ಹಾಕದಿದ್ರೆ ಇಡೀ ಶರ್ಟ್ ಹಾಕಿದೆ ರಾಂಗ್ ಆಗಿ ಬಿಡ್ತದೆ, ನಾನು ಪುನಃ ಶರ್ಟ್ ತೆಗೆದು ಪುನಃ ಹಾಕ್ಬೇಕಾಗ್ತದೆ. ಅದೇ ರೀತಿ ಬಿಸ್ನೆಸ್ ನ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿಟ್ರೆ, ಸೊ ನೆಕ್ಸ್ಟ್ ನಿಮ್ಗೆ ಸ್ಟಾರ್ ಆಗುವಾಗ ಪ್ರಾಬ್ಲಮ್ ಆಗುದಿಲ್ಲ, ರೂಬಿ ಆಗುವಾಗ ಪ್ರಾಬ್ಲಮ್ ಆಗುದಿಲ್ಲ, ಡೈಮಂಡ್ ಆಗುವಾಗ ಸಹ ಪ್ರಾಬ್ಲಮ್ ಆಗುದಿಲ್ಲ. ಸೊ ನೀವು ಕ್ರೌನ್ ಅಂಬಾಸಿಡರ್ ಆಗುವಾಗ ಸಹ ನಿಮ್ಗೆ ಇನ್ಕಮ್ ವೈಸ್ ಯಾವುದೇ ಒಂದು ವೇರಿಯೇಷನ್ ಬರೋದಿಲ್ಲ. ಸೊ ಆದ್ರಿಂದ ಸೊ ಬೇಸಿಕ್ ಆಗಿ ನಾವು ರಿಟೇಲ್ ಪ್ರಾಫಿಟ್ ಬಗ್ಗೆ ಹೈಯೆಸ್ಟ್ ನಾವು ಇಲ್ಲಿ ಒತ್ತು ಕೊಡ್ತಾ ಇದ್ದೇವೆ. ಸೊ ಇದು ಡಿಸ್ಟ್ರಿಬ್ಯೂಟರ್ ಗಳ ರೈಟ್ಸ್ ಅಂತ ಹೇಳ್ತಾರೆ ಕಂಪನಿ. ಸೊ ಡಿಸ್ಟ್ರಿಬ್ಯೂಟರ್ ಅಥವಾ ಯಾರಿಗೋ ಒಬ್ಬ ಕಸ್ಟಮರ್ಗೆ ಪ್ರಾಡಕ್ಟ್ ಅನ್ನು MRP ಅಲ್ಲಿ ಮಾರಬಹುದು. ಒಂದು ಪಾಯಿಂಟ್, ಇದು ರೂಲ್ಸ್. ಎರಡನೇದು ಎಥಿಕಲ್ ಪಾಯಿಂಟ್ಸ್ ಗೆ ಬರುವುದಾದ್ರೆ, ಇದು ಇಲ್ಲಿ ಈಗ ಇರುವಂತ ಎಲ್ಲ ಲೀಡರ್ಸ್ ಗಳು ನಾವು ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳಿದ್ರೆ, ಸೊ ಈಗ ನಾವು ದುಡಿಯುವುದು ಯಾಕೆ, ಸೊ ನಾವು ಇಷ್ಟೆಲ್ಲ ಅರ್ನಿಂಗ್ ಮಾಡೋದು, ಕಷ್ಟಪಡೋದು ಯಾಕೆ ಅಂತ ಹೇಳಿದ್ರೆ ಅಂತಾದ್ರೆ, ಸೊ ನಮ್ಮಲ್ಲಿ ಗಮನಕ್ಕೆ ಬರುವುದು ಪ್ರತಿಯೊಬ್ಬರ ಆನ್ಸರ್ ಒಂದೇ ಆಗಿರ್ತದೆ. ಸೊ ನನ್ಗೆ, ಸೊ ನಾನು ಆರೋಗ್ಯವಾಗಿರ್ಬೇಕು, ನಾನು ಖುಷಿಯಲ್ಲಿ ಇರ್ಬೇಕು, ಅದಕ್ಕಿಂತ ಹೆಚ್ಚಾಗಿ ಸೊ ನನ್ನ ಮಕ್ಕಳು, ಸೊ ನನ್ನ ಫ್ಯಾಮಿಲಿ ಒಳ್ಳೇದಾಗಿರ್ಬೇಕು, ಅವರ ಮುಂದಿನ ಭವಿಷ್ಯ ಒಳ್ಳೇದಾಗಿರ್ಬೇಕು, ಸೊ ಅವರು ಒಳ್ಳೆ ರೀತಿಯಲ್ಲಿ ಜೀವಿಸ್ಬೇಕು, ನಮ್ಮಕ್ಕಿಂತ ಹೆಚ್ಚು ಯಶಸ್ಸನ್ನು ಪಡಿಬೇಕು ಅಂತ ಒಂದು ಉದ್ದೇಶದಿಂದ ಸೊ ನಾವು ಕಷ್ಟಪಟ್ಟು ದುಡಿತೇವೆ ಅಥವಾ ಏನಾದ್ರೂ ಸಂಪಾದನೆ ಮಾಡ್ತೇವೆ. ಯಾಕೆ ಹೇಳಿದ್ರೆ, ಸೊ ನಮ್ಮ ನೆಕ್ಸ್ಟ್ ಜನರೇಷನ್ ಒಳ್ಳೇದಿರ್ಲಿ ಅಂತ ಒಂದು ಉದ್ದೇಶದಿಂದ ನಾವು ಜೀವನ ನಡೆಸ್ತಾ ಇರ್ತೇವೆ. ಸೊ ಇದು ಪ್ರತಿಯೊಬ್ಬರ ಒಂದು ಮನಸ್ಸಿನ ಆಳದಲ್ಲಿ ಇರ್ತದೆ, ಇದನ್ನ ನಾನೇನು ಎಕ್ಸ್ಪ್ಲೇನ್ ಮಾಡ್ಬೇಕಂತಿಲ್ಲ. ಸೊ ಇದೇ ವಿಚಾರವನ್ನು ನೀವು DXN ಬಿಸ್ನೆಸ್ಗೆ ಬಂದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಸೊ ಯಾಕೆ ನಾವು ಸಹ ಈಗ ನೀವು ಯಾವುದೇ ಸ್ಟೇಟಸ್ ಅಲ್ಲಿ ಇರಿ, ಸೊ ಯಾರೇ ಒಬ್ಬ ಕಸ್ಟಮರ್ ಬಂದಾದ್ರೆ, ಸೊ ನೀವು ಅವರಿಗೆ ಫಸ್ಟ್ ಕೊಡ್ಬೇಕಾದ ಒಂದು ಪ್ರಾಡಕ್ಟ್ MRP ರೇಟ್ ಅಲ್ಲಿ ಕೊಡಿ. ಸೊ ನಿಮ್ಮ ಒಂದು ಸ್ಟೇಟಸ್, ನೀವೀಗ 25% ಅಲ್ಲಿ ಇದ್ದೀರಿ, ಸೊ ಡಿಸ್ಕೌಂಟ್ ಒಂದು 15% ಇದೆ, 15% ಲೆಸ್ ಮಾಡಿ ಪ್ರಾಡಕ್ಟ್ ಕೊಡ್ತೀರಾ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಆದ್ರೆ ಎಥಿಕಲಿ ಪ್ರಾಬ್ಲಮ್ ಆಗ್ತದೆ. ಯಾಕೆ ಹೇಳಿದ್ರೆ ನಿಮ್ಮ ಕೆಳಗಿನ ಒಬ್ಬ ಡಿಸ್ಟ್ರಿಬ್ಯೂಟರ್ಗಳು ಸೊ MRP ಅಲ್ಲಿ ಮಾರ್ಲಿಕ್ಕೆ ಹೋಗುವಾಗ, ಸೊ ಅವ್ರು ಹೇಳ್ಬೋದು ನಿಮ್ಮ ಸ್ಪಾನ್ಸರೇ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ, ನೀವ್ ಯಾಕೆ MRP ಅಲ್ಲಿ ಕೊಡ್ತೀರಿ, ಅದ್ರ ಜೊತೆಗೆ ಅವರು 25% ಅವರದ್ದು ಒಂದು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹೇಳುವಾಗ, ಆ ಹೊಸಬ್ನಿಗೆ ಬಿಸ್ನೆಸ್ ಮಾರ್ಕೆಟಿಂಗ್ ಮತ್ತು ಒಂದು ಬಿಸ್ನೆಸ್ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿದ್ರೆ, ಸೊ ಅವನ ಒಂದು ಮೂಲ ಇನ್ಕಮ್ ಅನ್ನೇ ನೀವು ಕತ್ತರಿ ಹಾಕಿದಾಗೆ ಆಗಿರ್ತದೆ. ಸೊ ಆದ್ರಿಂದ ಇದೊಂದು ಬದ್ಧತೆ, ಸೊ ಕಮಿಟ್ಮೆಂಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ, ಸೊ ನಾನು ಯಾವಾಗ್ಲೂ ನಂದೊಂದು ಆಟಿಟ್ಯೂಡ್ ಸಬ್ಜೆಕ್ಟ್ ಒಂದು ಲಾಸ್ಟ್ಗೆ ಎಂಡ್ ಆಗುವಾಗ ಒಂದು ಕತೆ ಹೇಳ್ತೇನೆ ಯಾವಾಗ್ಲೂ. ಸೊ ನಮ್ಮ ಒಂದು ಆಟಿಟ್ಯೂಡ್, ಸೊ ನಮ್ಮ ಮನೋಭಾವ ಹೇಗೆ ಹೇಳಿದ್ರೆ, ಈಗ ಒಂದು ಕಂಪನಿಯ ರೂಲ್ಸ್ ಹೇಗಿದೆ, ಎಥಿಕ್ಸ್ ಹೇಗಿದೆ, ನೀತಿ ಹೇಗೆ, ಆದ್ರೆ ಸೆಲ್ಫ್ ಇಂಟ್ರೆಸ್ಟ್ ನ ಜೊತೆಗೆ ಸೊ ನಮ್ಮ ಒಂದು ಸ್ವ ಹಿತಾಸಕ್ತಿಯ ಎದುರು ಬಂದಾಗ ನಾವು ಈ ಒಂದು ನೀತಿ ಮತ್ತು
ಏನು ಚೌಕಟ್ಟು ಏನಿದೆ, ರೂಲ್ಸ್ ಇದೆ, ಅದನ್ನು ನಾವು ಬ್ರೇಕ್ ಮಾಡುವಂತದ್ದು ನಾವು ತುಂಬಾ ಲೀಡರ್ಸ್ ಅಲ್ಲಿ ಕಾಣ್ತಾ ಇದ್ದೇವೆ. ಸೊ ಇದರ ಪರಿಣಾಮ ಯಾರಿಗೆ ಆಗ್ತದೆ ಅಂತ ಹೇಳಿದ್ರೆ, ಇನಿಷಿಯಲಿ ಒಬ್ಬ ಹುಟ್ಟಿದ ಮಗುವಿಗೆ ಕೊಡಬೇಕಾದ ಆಹಾರವನ್ನೇ ನಾವು ಕಿತ್ತುಕೊಂಡ್ರೆ ಆ ಮಗು ಬೆಳಿಲಿಕ್ಕೆ ಆಗ್ತದೆ ಹೇಳಿದ್ರೆ ಅದು ಸಾಧ್ಯ ಆಗುದಿಲ್ಲ. ಸೊ ಆದ್ರಿಂದ ನೀವು ಯಾವುದೇ ಲೆವೆಲ್ ಅಲ್ಲಿ ಇರಿ, ಸೊ ಯಾವುದೇ ಒಂದು ಕಸ್ಟಮರ್ಗೆ ನೀವು ಪ್ರಾಡಕ್ಟ್ ಕೊಡ್ತೀರಾ ಅದನ್ನ MRP ಅಲ್ಲಿ ಕೊಡುವಂತ ಒಂದು ಬದ್ಧತೆಯನ್ನು ನೀವು ಇದು ಮಾಡಿ. ಇದು ಯಾರು ಹೇಳೋದಿಲ್ಲ, ಸೊ ನೀವು ಬೇಕಾದ್ರೆ ಫ್ರೀ ಬೇಕಾದ್ರೂ ಕೊಡ್ಬೋದು, ಅದು ನಿಮ್ದು. ಆದ್ರೆ ಬಿಸ್ನೆಸ್ ನ ಬದ್ಧತೆ ಇದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ನಮ್ಮ ಫ್ಯೂಚರ್ ಸರ್ವೈವಲ್ಗೋಸ್ಕರ, ನಮ್ಮ ಫ್ಯೂಚರ್ ಗ್ರೋತ್ ಆದಾಗೆ, ಸೊ ನಮ್ಮ ಟೀಮ್ ಗ್ರೋತ್ ಆದಾಗೆ ನಾವು ಹೆಚ್ಚು ಗ್ರೋ ಆಗ್ಲಿಕ್ಕೆ ಆಗ್ತದೆ. ಆದ್ರಿಂದ ಸೊ MRP ಯ ಮಹತ್ವದ ಬಗ್ಗೆ ಸಹ ಹೇಳಿದೆ. ಸೊ ಇಲ್ಲಿ ರೂಲ್ಸ್ ಮತ್ತು ಎಥಿಕ್ಸ್. ಆ ಸ್ಟೋರಿ ಏನಂತ ನಾನು ಈಗ ಹೇಳೋದಿಲ್ಲ. ಸೊ ನನ್ನ ಆಟಿಟ್ಯೂಡ್ ಸಬ್ಜೆಕ್ಟ್ ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಸೊ ಅಲ್ಲಿ ನೋಡ್ಕೊಳ್ಳಿ. ಸೊ ಎಂಡ್ ಅಲ್ಲಿ ಇರುವಂತ ಒಂದು ಸ್ಟೋರಿ, ಸೊ ನಮ್ಮ ಒಂದು ಆಟಿಟ್ಯೂಡ್ ಅಥವಾ ನಾವು ಒಂದು ಕಮಿಟ್ಮೆಂಟ್ ಏನ್ ತಕೊಂಡಿರ್ತೇವೆ, ಅದು ಬಿಸ್ನೆಸ್ ಅಲ್ಲಿ ಇರ್ಬೋದು, ಏನೇ ಇರ್ಬೋದು. ಸೊ ಅದೇ ಸೆಲ್ಫ್ ಇಂಟ್ರೆಸ್ಟ್ ಎದುರಿಗೆ ಬಂದಾಗ ನಾವು ಕೆಲವೊಮ್ಮೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಿಕೊಂಡು ಇರುವಂತದ್ದು ಕಾಣ್ತದೆ. ಸೊ ಅದು ಕನ್ವೆನ್ಷನಲ್ ವ್ಯಾಪಾರದಲ್ಲಿ ನಡಿಬಹುದು, ಆದ್ರೆ ಇಲ್ಲಿ ಅದು ನಿಮ್ಗೆ ರಿವರ್ಸ್ ಹೊಡಿತದೆ. ಯಾಕೆ ಹೇಳಿದ್ರೆ ಸೊ ನಿಮ್ಮ ಒಂದು ಜನರೇಷನ್ ಅನ್ನೇ ನೀವು ಕಿಲ್ ಮಾಡಿದಾಗೆ ಆಗ್ತದೆ. ಓಕೆ, ಸೊ ಈಗ ಆನ್ಸರ್ಗೆ ಬರ್ತೇನೆ. ಯಾಕೆ ಇಷ್ಟು MRP ಬಗ್ಗೆ ಮಹತ್ವದ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ, ಸೊ MRP ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸ್ಟೆಪ್. ಸೊ ಅದು ನ್ಯೂ ಡಿಸ್ಟ್ರಿಬ್ಯೂಟರಿಗೂ, ಸೊ ಒಂದು ಟಾಪ್ ಲೆವೆಲ್ ಲೀಡರ್ಸಿಗೂ. ಹಾಗಾದ್ರೆ ಇದನ್ನು ನಾವು ಎಲ್ಲಿ ಹೇಗೆ ಯೂಸ್ ಮಾಡ್ಬೋದು? ಓಕೆ, ಸೊ ಈಗ ಇಷ್ಟು ಹೇಳಿದ ಮೇಲೆ ಸೊ ನಾನು ರೆಡಿ ಆಗ್ತೇನೆ ಎಲ್ಲರ ಕಸ್ಟಮರ್ ಗಳಿಗೆ. ಸೊ ನಾನು ಖಾಲಿ ಪ್ರಾಡಕ್ಟ್ ಕೊಡ್ತೇನೆ, ಸೊ MRP ಅಲ್ಲಿ ಮಾಡ್ತೇನೆ, ರಿಟೇಲ್ ಪ್ರಾಫಿಟ್ ತಗೊಳ್ತೇನೆ ಅಂತ ಹೇಳ್ಕೊಂಡು ಹೆಚ್ಚಿನ ಜನರು ಫೀಲ್ಡ್ಗೆ ಇಳಿತಾರೆ. ಸೊ ಇಲ್ಲೇ ತಪ್ಪು ಅಂತದ್ದು. ಸೊ ಪ್ರಾಡಕ್ಟ್ ಅನ್ನು ಮಾರಿ ನೀವು MRP ಬೆನಿಫಿಟ್ ಅನ್ನು ತಕೊಳ್ಳೋದು ಏನೋ ದೊಡ್ಡ ವಿಷಯ ಅಲ್ಲ, ತಪ್ಪು ಅಲ್ಲ, ಅದು ನಿಮ್ದು ರೈಟ್ಸ್. ಸೊ ಆದ್ರೆ ಅದರಿಂದ ನೀವು ತುಂಬಾ ಕಳ್ಕೊಳ್ತೀರಾ. ಸೊ ಹಾಗಾದ್ರೆ ಇಷ್ಟು MRP ಕೊಡಿ ಅಂತ ಮಾತಾಡ್ತಿದ್ರೆ ನಾನು ಈಗ ಹೀಗೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ಸೊ ನೀವು ಪ್ರಾಡಕ್ಟ್ ಅನ್ನು MRP ಅಲ್ಲಿ ಒಬ್ರಿಗೆ ಕೊಡ್ತೀರಾ ಅಂತ ಆದ್ರೆ, ಸೊ ಆ ಕೊಡುವ ಮೊದಲು ಸೊ ಪ್ರಾಡಕ್ಟ್ ನ ಜೊತೆಗೆ ನೀವು ಖಾಲಿ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡಬೇಡಿ, ಈ ಕಾನ್ಸೆಪ್ಟ್ ಅನ್ನು ಮಾರಾಟ ಮಾಡಿ. ಓಕೆ, ಸಪೋಸ್ ಇಲ್ಲೊಬ್ರು ಪರ್ಸನ್, ನನಗೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು. ಸೊ ಅವರಿಗೆ ಪ್ರಾಡಕ್ಟ್, ಅವರ ಒಂದು ಆಸಕ್ತಿ ಮೇಲೆ ನಾನು ಪ್ರಾಡಕ್ಟ್ ನ ವಿಚಾರವನ್ನ ಅವರಿಗೆ ಮೈಂಡ್ ಸೆಟ್ ಮಾಡಿದೆ. ಅವರು ಪ್ರಾಡಕ್ಟ್ ಅನ್ನು ಖರೀದಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಅವರಿಗೆ ನಾನು ಯಾವ ರೀತಿ ಸೊ MRP ಬೆನಿಫಿಟ್ ತಗೊಳ್ಳೋದು ಹೇಳಿದ್ರೆ, ಈ ಪ್ರಾಡಕ್ಟ್ ಇಷ್ಟು ರೇಟ್ ಅಂತ ಹೇಳ್ಕೊಂಡು ಆ ಲಾಭವನ್ನು ನಾನು ಲೆಕ್ಕಾಚಾರ ಮಾಡಿಕೊಂಡು ಹೋಗುವಂಥದ್ದು. ಸೊ ಸೆಕೆಂಡ್ ಟೈಮ್ ಏನಾಗ್ತದೆ, ಸೇಮ್ ಪ್ರಾಡಕ್ಟ್ ಆರ್ಡರ್ ಬರ್ತದೆ, ನಾನು ಪುನಃ ಹೋಗಿ MRP ಕೊಡುವಾಗ ಅವರು ಹೇಳ್ತಾರೆ, ಸೊ ಮೊನ್ನೆ ನಿಮ್ಮ ಒಬ್ರು DXN ಅವರೇ ಬಂದಿದ್ರು, ಸೊ ಅವರೇ ಹೇಳಿದ್ರು ಇದರಲ್ಲಿ ಒಂದು ಆಪ್ಷನ್ ಇದೆ, ಸೊ ನೀವೊಂದು ಡಿಸ್ಕೌಂಟ್ ಕಾರ್ಡ್ ಅಥವಾ ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡ್ರೆ ಸೊ ಪ್ರಾಡಕ್ಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತದಂತೆ. ಅದೇ ಈ ಒಂದು ಪ್ರಾಡಕ್ಟ್ ಗೆ 50 ರೂಪಾಯಿ ಬೆನಿಫಿಟ್ ಇದೆ ಅಂತೆ. ಸೊ ಈ ವಿಚಾರ ನನ್ಗೆ ಯಾಕೆ ಹೇಳಲಿಲ್ಲ ಅಂತ ನಿಮ್ಗೆ ಕ್ವಶನ್ ಕೇಳಿದ್ರೆ, ಸೊ ನಿಮ್ಗೆ ನಿಮ್ಮ ಹತ್ರ ಆನ್ಸರ್ ಇರೋದಿಲ್ಲ. ಸೊ ಅಲ್ಲಿ ಏನಾಯ್ತು, ವಿಶ್ವಾಸವನ್ನು ಕಳ್ಕೊಂಡು ಹೋಗ್ತೀರಾ. ಸೊ ಎರಡನೇದು, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಅವರು ಕ್ವಶನ್ ಕೇಳಿದ್ರೆ, ಸೊ ಇದರಲ್ಲಿ ಬಿಸ್ನೆಸ್ ಅಪರ್ಚುನಿಟಿ ಉಂಟಂತ ಅವರು ಹೇಳಿದ್ರು, ಏನೋ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡ್ರೆ ನಾನು ಹಣ ಗಳಿಸಬಹುದು ಅಂತ ಹೇಳಿದ್ರು. ಸೊ ಆ ಒಂದು ಅವಕಾಶ ನೀವು ಹೇಳಲಿಲ್ಲ ಯಾಕೆ ಅಂತ ಕೇಳಿದ್ರೆ, ಸೊ ಆಗ ಸಹ ನೀವು ಅವರ ಮೇಲೆ ಒಂದು ವಿಶ್ವಾಸ ಕಳ್ಕೊಳ್ಬಹುದು. ಹಾಗಾದ್ರೆ ವಿಶ್ವಾಸ ಕಳೆದುಕೊಳ್ಳದೆ ಸೊ ಪ್ರಾಡಕ್ಟ್ ಅನ್ನು MRP ಅಲ್ಲಿ ಮಾರುವಂತ ಒಂದು ಟೆಕ್ನಿಕ್ಸ್ ನಾವು ತಿಳ್ಕೊಳ್ಳೇಬೇಕು. ಅದೇ ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂತ ಹೇಳ್ತೇವೆ. ಸೊ ಸಿಸ್ಟಮ್ ಅನ್ನು ತಿಳಿಸುವಂತದೇ ನಮ್ದು ಕೆಲಸ. ಇಲ್ಲಿ ನಮ್ದು ಪ್ರಾಡಕ್ಟ್ ಮಾರಾಟ ಮಾಡೋದಂತಾದ್ರೆ ನೀವು ಸೇಲ್ಸ್ ಮ್ಯಾನ್ ಆಗಿರ್ಬೋದು ಅಥವಾ ಸೇಲ್ಸ್ ಪರ್ಸನ್ ಆಗಿಕೊಂಡು ಯಾವುದೇ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡಬಹುದು. ನೀವು ಯಾವುದೋ ಒಂದು ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಅದರ ಜೊತೆಗೆ ನೀವೊಂದು ಈ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಇಳ್ದಿದ್ದೀರಿ. ಸೊ ನಿಮ್ದೇ ಆದ ರೆಸ್ಪೆಕ್ಟ್ ಇದೆ. ಸೊ ನೀವು ಪ್ರೊಫೆಷನಲ್ ಆಗಿ ಇದನ್ನು ಬೆಳೆಸುವಂತ ಒಂದು ಪ್ರಕ್ರಿಯೆಗೆ ಇಳ್ದಿರಂತಾದ್ರೆ, ಸೊ ನಾವು ಇಲ್ಲಿ ಮಾಡ್ಬೇಕಾದದ್ದು ಏನ್ ಹೇಳಿದ್ರೆ, ಈ ಒಂದು ಕಾನ್ಸೆಪ್ಟ್ ಏನಂತ ತಿಳಿಸುವಂತದ್ದು ಅತಿ ಮುಖ್ಯ. ಅದೇ ಹೇಳ್ಕೊಂಡು ಇಡೀ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೇಕಾ ಅಂತ ಕ್ವಶನ್ ಕೇಳಿದ್ರೆ ಸೊ ಅದು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಇರುತ್ತದೆ. ಸೊ ಆದ್ರೆ ಸೊ ಯಾವಾಗ್ಲಷ್ಟೇ ಸೊ ನಮ್ಮ ಅಪ್ರೋಚ್ ಇಸ್ ಕ್ಯೂರಿಯಾಸಿಟಿ ಅಪ್ರೋಚ್ ಇರ್ಬೇಕಂತ ಹೇಳ್ತಾರೆ. ಸೊ ನೀವು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಿ, ಆ ಕಸ್ಟಮರ್ ಪ್ರಾಡಕ್ಟ್ ಗೆ ಪರ್ಚೇಸ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಆದ್ರು, ಸೊ ಆಗ ನಾವು ಹೇಗೆ ಅಪ್ರೋಚ್ ಮಾಡಬೇಕು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡಿ, ಸೊ ನೀವು ಪ್ರಾಡಕ್ಟ್ ತಗೊಳ್ತೀರಂತಾದ್ರೆ MRP ರೇಟ್ ಇಷ್ಟಿದೆ, ಸೊ ಇದು ರೇಟ್ ಇಷ್ಟಿದೆ. ಸೊ ಆದ್ರೆ ನಿಮ್ಗೆ ಒಂದು ಕಂಪನಿ ಆಪ್ಷನ್ ಕೊಡ್ತದೆ. ಏನು ಆಪ್ಷನ್ ಅಂತ ಹೇಳಿದ್ರೆ, ಸೊ ನೀವು ಒಂದು ಕಂಪನಿಯ ಒಂದು ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ, ಸೊ ಇದರ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ID ತಗೊಂಡ್ರಂತಾದ್ರೆ, ಸೊ ಡಿಸ್ಟ್ರಿಬ್ಯೂಷನ್ ಶಿಪ್ ID ತಗೊಂಡ್ರಂತಾದ್ರೆ ಕಂಪನಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತದೆ. ಸೊ ಈ ಒಂದು ಪ್ರೊವಿಷನ್ ಇದೆ. ಸೊ ಆದ್ರೆ ನೀವು ನನ್ನ ಹತ್ರ ಖರೀದಿ MRP ಅಲ್ಲಿ ಖರೀದಿ ಮಾಡ್ತೀರಂತಾದ್ರೆ, ಸೊ ನಾನ್ ನಿಮ್ಗೆ ಸರ್ವಿಸ್ ಕೊಡ್ತೇನೆ, ಸೊ ನಾನ್ ನಿಮ್ಗೆ ಪ್ರಾಡಕ್ಟ್ ಅನ್ನು ತಲುಪಿಸುವಂತ ವ್ಯವಸ್ಥೆ ಮಾಡ್ತೇನೆ.
ಸೊ ಅದು ಸಪೋಸ್ ನಿಮ್ಗೆ ಡಿಸ್ಕೌಂಟ್ ನೀವು ಪಡಿತೀರ ಅಂತ ಅಂದ್ರೆ ನೀವು ನೇರವಾಗಿ ಕಂಪನಿಯಿಂದ ಖರೀದಿ ಮಾಡಬೇಕು. ಅದು ಎಲ್ಲಿಂದ ಖರೀದಿ ಮಾಡುದು ಅಂತ ಹೇಳಿದ್ರೆ ಕಂಪನಿಯ ಸ್ಟಾಕ್ ಪಾಯಿಂಟ್ ಇರ್ಬೋದು. ಸೊ ಆದ್ರೆ ಅಲ್ಲಿ ನೀವು ನೆನಪಿಡ್ಕೊಳ್ಬೇಕು, ಸೊ ಯಾವ ಸ್ಟಾಕ್ ಪಾಯಿಂಟ್ ಅಂತ ಕಂಪನಿ ಲಿಸ್ಟ್ ಮಾಡಿದೆ ಆ ಸ್ಟಾಕ್ ಪಾಯಿಂಟ್ ನ ಅಡ್ರೆಸ್ ನಲ್ಲಿ ಹೋಗಿ ನೀವು ಖರೀದಿ ಮಾಡಬೇಕು. ಅದರ ಜೊತೆಗೆ ಆ ಸ್ಟಾಕ್ ಪಾಯಿಂಟ್ ಅಲ್ಲಿ ನಿಮ್ಮ ಒಂದು ಹೆಸರಿನಲ್ಲಿ ಆ ID ನಂಬರ್ ಅಲ್ಲಿ ನಿಮ್ಗೆ ಬಿಲ್ ಕೊಡಬೇಕು. ಅದು ಮಾತ್ರ ಲೀಗಲ್ ಸ್ಟಾಕ್ ಪಾಯಿಂಟ್. ಸೊ ಅಂತ ಸ್ಟಾಕ್ ಪಾಯಿಂಟ್ ಗೆ ಹೋಗಿ, ಆಥರೈಸ್ಡ್ ಸ್ಟಾಕ್ ಪಾಯಿಂಟ್ ಗೆ ಹೋಗಿ ನೀವು ಖರೀದಿ ಮಾಡಿ. ಸಪೋಸ್ ಬಿಲ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ನಂಬರ್ ಅಂತ ನೀವು ನಿಮ್ಮ ನಂಬರ್ ಬರೆದು ಕೊಡಿ. ಸೊ ಕಂಪನಿಯ ಇನ್ಚಾರ್ಜ್ ಯಾರು ಇರ್ತಾರೆ PIC ಅವರದ್ದು ನಂಬರ್ ಅಲ್ಲಿ ಕೊಟ್ಟು ಬೇಡಿ. ಸೊ ಅಲ್ಲಿ ಬಿಲ್ ಕೊಡ್ಲಿಲ್ಲ ಹೇಳಿದ್ರೆ ಕೂಡಲೇ ಅಲ್ಲಿ ಸ್ಪಾಟ್ ಅಲ್ಲಿ ಫೋನ್ ಮಾಡಿ ಅಂತ ಹೇಳಿ. ಸೊ ಆಗ ನಮ್ಮ ಒಂದು ಯಾವುದು ಬೈಯಿಂಗ್ ಸಿಸ್ಟಮ್ ಅನ್ನು ನಾವು ಸೆಕ್ಯೂರ್ ಮಾಡಿದಾಗೆ ಆಗ್ತದೆ. ಸೊ ಆಗ ನಮ್ಗೆ ಇಲ್ಲಿ ಕ್ಲಿಯರ್ ಆಯ್ತು, ನಾನು ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಸೊ ನಾನೇ ಡೈರೆಕ್ಟ್ ಆಗಿ ಕೊಡ್ತೇನೆ, ಅದು ನಿಮ್ಗೆ MRP ರೇಟ್ ಅಲ್ಲಿ ಸಿಗ್ತದೆ. ಸೊ ನೀವೇ ಖರೀದಿ ಮಾಡ್ತೀರಾದ್ರೆ ಡೈರೆಕ್ಟ್ ಆಗಿ ಕಂಪನಿಯಿಂದ ಖರೀದಿ ಮಾಡಿ, ಆನ್ಲೈನ್ ಅಲ್ಲಿ ಖರೀದಿ ಮಾಡಬಹುದು. ಸೊ ಅದಕ್ಕೂ ನೀವು ವೆಬ್ಸೈಟ್ ಲಿಂಕ್ ಕೊಡಿ, ಯಾವ ರೀತಿ ಖರೀದಿ ಮಾಡುದಂತ ಸಹ ಹೇಳಿಕೊಡಿ. ಸೊ ಇಲ್ಲಿ ನಿಮ್ಗೆ ಡಿಫರೆನ್ಶಿಯೇಟ್ ಆಯ್ತು, ಅವರು ನಿಮ್ಗೆ ಬೈಯರ್ ಆಗಿ ಬಂದಿರ್ತಾರೆ. ಅದೇ ಅಲ್ಲದೆ ಸಪೋಸ್ ನಿಮ್ಗೆ ಇದು ಆಸಕ್ತಿದಾಯಕ ಆಯ್ತು, ನಿಮ್ಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ನೀವು ಹುಡುಕ್ಬೇಕು ಅಥವಾ ನಿಮ್ಗೆ ಅದೇ ಒಂದು ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಸೊ ಅದು ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ಅಲ್ಲಿ ಸೊ ಕಲ್ಸಿ ಕೊಡ್ತಾರೆ. ಆಸಕ್ತಿ ಇದ್ರೆ ನೀವು ಅದ್ರ ಬಗ್ಗೆ ಮುಂದೆ ಮಾತಾಡುವ ಅಂತ ಹೇಳ್ಕೊಂಡು ಸೊ ಈ ಒಂದು 3 ವಿಚಾರವನ್ನು ನಾವು ಅವರ ಮೈಂಡಿಗೆ ಹಾಕ್ಬೇಕು. ಆಗ ನಮ್ಮ ಕಸ್ಟಮರು ಸೇಫ್ ಆಗಿರ್ತಾರೆ. ಸಪೋಸ್ ಅವರಿಗೆ ಪುರ್ಸೋತಿಲ್ಲ, ಬ್ಯುಸಿ ಇರ್ತಾರೆ, ಆಯ್ತಪ್ಪ ನೀವೇ ತಂದು ಕೊಡಿ, ಸೊ ನನ್ಗೆ ಡಿಸ್ಕೌಂಟ್ ಏನ ಬೇಡ, ನಿಮ್ದು ಚಾರ್ಜ್ ತಕೊಳ್ಳಿ ಅಂತ ಹೇಳಿದ್ರೆ ಸೊ ನೀವು ಅವರಿಗೆ ದೂರದ ಊರಿನಲ್ಲಿ ಆದ್ರೆ ನೀವು ಕೊರಿಯರ್ ಅಲ್ಲಿ ಕಳಿಸಿ, ಹತ್ರದ ಊರಲ್ಲಿ ಆದ್ರೆ ನೀವು ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿ. ಸೊ ಆಗ ನಿಮ್ಗೆ MRP ತಗೊಂಡದ್ದಕ್ಕೂ ನಿಮ್ಗೆ ಸಾರ್ಥಕತೆ ಇರ್ತದೆ. ಯಾಕೆ ಹೇಳಿದ್ರೆ ನೀವು ಸುಮ್ನೆ ಕೂತು MRP ಡಿಫರೆನ್ಸ್ ಕೊಡೋದಿಲ್ಲ, ನೀವು ಅವರಿಗೆ ಸೇವೆ ಕೊಡ್ತೀರಿ. ಸೊ ಸಪೋಸ್ ಅವ್ರು ನಂಗೆ ಡಿಸ್ಕೌಂಟ್ ಕೊಡಿ, ID ಮಾಡಿ ಕೊಡಿ ಅಂತ ಹೇಳಿದ್ರೆ ID ಮಾಡಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಸೊ ಅವರಿಗೆ ಫಸ್ಟ್ ಟೈಮ್ ಬೈ ಮಾಡುವವರೆಗೆ ಸೊ ಸರ್ವಿಸ್ ಕೊಡುವಂಥದ್ದು ನಿಮ್ದು ಕೆಲಸ. ಅಲ್ಲಿ ಬೈಯಿಂಗ್ ಸಿಸ್ಟಮ್ ಅನ್ನು ಹೇಳಿ ಕೊಡುವಂಥದ್ದು ನಿಮ್ದು ಕೆಲಸ. ಸಪೋಸ್ ಏನಾದ್ರೂ ಚಾಲೆಂಜ್ ಬಿಲ್ ಸಿಗ್ಲಿಲ್ಲ ಅಂತ ಆದ್ರೆ ಸೊ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಕೊಡುವಂಥದ್ದು ಅದು ನಿಮ್ದು ಕೆಲಸ. ಇದು ನಮ್ಮ ಒಂದು ಕಸ್ಟಮರ್ ಅನ್ನು ಅಥವಾ ಬೈಯರ್ ಅನ್ನು ನಾವು ಸೇಫ್ ಗಾರ್ಡ್ ಮಾಡುವಂತ ಒಂದು ಮೆಥಡ್. ಈಗ ಇವರು ಕೇಳಿದಂತ ಒಂದು ಪ್ರಶ್ನೆ ಪ್ರಕಾರ ಸೊ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕಸ್ಟಮರಿಗೆ ನಾನು ಹೇಗೆ ಸರ್ವ್ ಮಾಡೋದು, ರಿಟೇಲ್ ಪ್ರಾಫಿಟ್ ಹೇಗೆ ತಕೊಳ್ಳೋದು. ಓಕೆ, ಸೊ ನೀವು ಫಸ್ಟ್ ಟೈಮ್ ನೀವು ಸರ್ವಿಸ್ ಕೊಡ್ತೀರಾ ಅಂತ ಆದ್ರೆ ನೀವು ಅವರ ಮನೆಗೆ ಹೋಗಿ ಕೊಡ್ತೀರಿ ಅಥವಾ ಅವರು ನಿಮ್ಮ ಮನೆಗೆ ಬಂದಾಗ ಈ ಕಾನ್ಸೆಪ್ಟ್ ಹೇಳ್ತೀರಾ ಅಂತ ಆದ್ರೆ ಅವರಿಗೆ ಈ 3 ಪಾಯಿಂಟ್ ಅನ್ನು ಫಸ್ಟ್ ಹೇಳಿಬಿಡಿ. ಎಲ್ಲ ಆದ್ಮೇಲೆ ಅವರು ಪ್ರಾಡಕ್ಟ್ ತಕೊಳ್ಳಿಕ್ಕೆ ರೆಡಿ ಆದಾಗ ಈ 3 ವಿಚಾರವನ್ನು ಹೇಳಿ. 1 ಮಿನಿಟ್, ಸೊ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ 3 ವಿಷಯ ಹೇಳಿ. ಏನಂತ ಹೇಳಿದ್ರೆ ಇದರಲ್ಲಿ ಡಿಸ್ಕೌಂಟ್ ಪಡೆಯುವ ಆಪ್ಷನ್ ಇದೆ. ಸೊ ನೀವು ಇದರದ್ದು ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡ್ರೆ ನೀವು ನೇರವಾಗಿ ಕಂಪನಿಯಿಂದ ಖರೀದಿ ಮಾಡಬಹುದು. ಸಪೋಸ್ ನೀವು ಇದನ್ನು ಬಿಸ್ನೆಸ್ ಆಗಿ ತಗೊಂಡ್ರೆ ಅಂತ ಆದ್ರೆ ಸೊ ನೀವು ಇದನ್ನು ಡೆವಲಪ್ ಮಾಡಿಕೊಂಡು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡುವಂತ ಒಂದು ಅವಕಾಶ ಇದೆ ಅಂತ ಹೇಳಿಬೇಡಿ. ಸೊ ಇದು ಅತಿ ಮುಖ್ಯ ಆಗಿರ್ತದೆ. ಸೊ ಆಗ ಅವರು ಚಾಯ್ಸ್ ಮಾಡ್ತಾರೆ, ಇಲ್ಲ ಮೇಡಮ್ ಸೊ ನನ್ಗೆ ಡಿಸ್ಕೌಂಟ್ ಬೇಡ, ನೀವೇ ತಲುಪಿಸಿ ಕೊಡಿ ಅಂತ ಹೇಳಿದ್ರೆ ಸೊ ನೀವು ಅವರಿಗೆ MRP ಅಲ್ಲಿ ಕೊಡಿ. ಸಪೋಸ್ ದೂರದ ಊರಿನವರಾದ್ರೆ ಅವರ ಅಡ್ರೆಸ್ ಅದನ್ನೆಲ್ಲ ಕ್ಲಿಯರ್ ತಿಳ್ಕೊಂಡು ಸೊ ನೀವು ಅವರಿಗೆ ನೇರವಾಗಿ ನಿಮ್ದು ಪೋಸ್ಟ್ ಅಥವಾ ಬಸ್ಸಿನ ಒಂದು ವ್ಯವಸ್ಥೆ ಮುಖಾಂತರ ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿ. ಆಗ ನೀವು MRP ಬೆನಿಫಿಟ್ ಏನು ಪಡೆದ್ರು ಸಹ ಅದರಲ್ಲಿ ಸ್ವಲ್ಪ ಕೊರಿಯರ್ ಚಾರ್ಜ್ ಉಳಿದದ್ದು ನಿಮ್ಗೆ ಬೆನಿಫಿಟ್ ಆಗಿ ಸಿಗ್ತದೆ. ಅಥವಾ ನೀವೇ ಕಳಿಸುದಾದ್ರೆ ಇಂಥದ್ದೊಂದು ಚಾಲೆಂಜ್ ಇದೆ, ಇಷ್ಟು ಚಾರ್ಜ್ ಎಕ್ಸ್ಟ್ರಾ ಬೀಳ್ತದಂತ ಅವರಿಗೆ ಕನ್ವಿನ್ಸ್ ಮಾಡಿ. ಸೊ ಇಲ್ಲಿ ನಾವು ಎಲ್ಲಾ ಲಾಭ ಪಡಿಬೇಕಂತ ಹೇಳಿದ್ರು ಸಹ ನೀವು ಕಸ್ಟಮರ್ ಅನ್ನು ಕಳ್ಕೊಳ್ತೀರಾ, ಅಥವಾ ಎಲ್ಲ ನೀವು ಅವರಿಗೆ ಇದು ಕೊರಿಯರ್ ಚಾರ್ಜ್ ಕೊಡ್ತೀರಾ ಅಂತ ಆದ್ರೆ ನೀವು ಒಂದು ಸರ್ವಿಸ್ ನ ಬೆನಿಫಿಟ್ ಅನ್ಸ ಪಡಿತೀರಾ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸಪೋಸ್ ತುಂಬಾ ದೂರ ಇದ್ದಾರೆ, ನಿಮ್ಗೆ ಕೊರಿಯರ್ ಚಾರ್ಜ್ ಅದು ವರ್ಕೌಟ್ ಆಗೋದಿಲ್ಲ MRP ಡಿಫರೆನ್ಸ್ ಅಲ್ಲಿ, ಅವರಿಗೆ ನೀವೇನ್ ಮಾಡಿ ಹೇಳಿದ್ರೆ ಸೊ ಅವರಿಗೆ ನಿಮ್ಮ ಒಂದು ID ಮುಖಾಂತರ ಸೊ ಅವರಿಗೆ ನೇರವಾಗಿ ಸ್ಟಾಕ್ ಪಾಯಿಂಟ್ ಅಲ್ಲಿ ಖರೀದಿ ಮಾಡುವಂತದ್ದು ಪ್ರಕ್ರಿಯೆಯನ್ನು ಕಲಿಸಿಕೊಡಿ. ಅದು ಸಪೋಸ್ ಸ್ವಲ್ಪ ಕನ್ವಿನ್ಸ್ ಆಗ್ತಾರಂತಾದ್ರೆ ಅವರಿಗೂ ಒಂದು ಹೊಸ ಡಿಸ್ಟ್ರಿಬ್ಯೂಷನ್ ID ಮಾಡಿ ಕೊಟ್ಟು ಬಿಡಿ. ಇಟ್ಸ್ ಅ ಮೋಸ್ಟ್ ಸೇಫೆಸ್ಟ್ ವೇ ಅಂತ ಹೇಳ್ತೇವೆ. ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸಿನ ಕಸ್ಟಮರ್ಸ್ ಗಳಿಗೆ ನಾವು ರೆಗ್ಯುಲರ್ ಸರ್ವಿಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದ್ರ ಜೊತೆಗೆ ಈ 3 ವಿಚಾರ ಹೇಳದಿದ್ರೆ ಸೊ ಅವ್ರು ನಿಮ್ ಜೊತೆಗೆ ಬಿಟ್ಟು ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದರಿಂದ ಈ ಮುಖಾಂತರ 3 ಆಪ್ಷನ್ಸ್ ಗಳಿರ್ತದೆ. ನೀವು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೇರವಾಗಿ ಮಾಡ್ಲಿಕ್ಕೆ ಪ್ರಮೋಟ್ ಮಾಡುವಂಥದ್ದು. ಎರಡನೇದ್ದು ಸೊ ನಿಮ್ಮ ID ಮುಖಾಂತರ ಖರೀದಿ ಮಾಡುವ ಸಿಸ್ಟಮ್ ಅನ್ನು ತಿಳಿಸುವಂಥದ್ದು. ಮೂರನೇದು ನೀವು ನೇರವಾಗಿ ತಲುಪಿಸುವಂತ ಇದು ವ್ಯವಸ್ಥೆಯನ್ನು ಮಾಡಿ, ಅದು ಕೊರಿಯರ್ ಅಥವಾ ಪೋಸ್ಟ್ ಅಥವಾ ಬಸ್ಸಿನಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡಿ ಅದು ಅವರು ಆ ಸರ್ವಿಸ್ ಅನ್ನು ಪಡಿತಾರಂತ ಆದ್ರೆ
ಸೊ ಅದೇ ಜೊತೆಗೆ ಇನ್ನು ಸ್ವಲ್ಪ ದಿವಸದಲ್ಲಿ, ಇನ್ನು ವಿದಿನ್ 2-3 months ಅಲ್ಲಿ ಸೊ ನಮ್ಮ ಆನ್ಲೈನ್ ಸಿಸ್ಟಮ್ ಇನ್ನೂ ಅಪ್ಡೇಟ್ ಆಗ್ತದೆ. ಸೊ ಒಂದು ಮಿನಿಮಮ್ ಚಾರ್ಜ್ ಅಲ್ಲಿ ಸೊ ಅಥವಾ ಇನ್ಸ್ಟೆಂಟ್ ಆಗಿ ನೀವು ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಹೇಗೆ ಆರ್ಡರ್ ಮಾಡಬಹುದು ಅದೇ ರೀತಿ ಸೊ ನೀವು ಬೈ ಮಾಡುವ ಸಿಸ್ಟಮ್ ಕಂಪನಿ ಅಪ್ಡೇಟ್ ಮಾಡ್ತಾ ಇದೆ. ಸೊ ಶೀಘ್ರದಲ್ಲಿ ಬಂದಾಗ ಸೊ ಇಂಥ ಚಾಲೆಂಜಸ್ ಗಳನ್ನು ನೀವು ಓವರ್ಕಮ್ ಮಾಡಬಹುದು. ಸೊ ಫೈನಲಿ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಸೊ ಎರಡು ವಿಷಯದಲ್ಲಿ ಎರಡು ಕ್ವಶನ್ ನ ಒಂದು ಕನ್ಕ್ಲೂಷನ್ ನಾನು ಬರ್ತೇನೆ. ಏನಂತ ಹೇಳಿದ್ರೆ, ಸೊ ಕಸ್ಟಮರ್ ಯಾರು, ಡಿಸ್ಟ್ರಿಬ್ಯೂಟರ್ ಯಾರು, ಸೊ ಇದ್ರ ಒಂದು ಕ್ಲಿಯರ್ ಪಿಕ್ಚರ್ ಪ್ರತಿಯೊಬ್ಬ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಗೆ ತಿಳಿದಿರಬೇಕು. ಎರಡನೇದು, ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಸಹ ಎರಡು ಕ್ಯಾಟಗರಿ ಇದೆ ಅಂತ ಹೇಳ್ಕೊಂಡು ಸೊ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಗಳಿಗೆ ತಿಳಿಸಬೇಕು. ಒಂದು ಆಕ್ಟಿವ್ ಬೈಯರ್, ಮತ್ತೊಬ್ಬ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್, ಅವನನ್ನೇ ನಾವು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಹೇಳ್ತೇವೆ. ಅಂತವರಿಗೆ ಮಾತ್ರ ಈ ಬಿಸ್ನೆಸ್ ನ ಟ್ರೈನಿಂಗ್ ಅನ್ನು ಕೊಡಿ, ಪ್ರಮೋಟ್ ಮಾಡಿ. ಸೊ ಒಬ್ಬ ಆಕ್ಟಿವ್ ಬೈಯರಿಗೆ ನೀವು ಬಿಸ್ನೆಸ್ಗೆ ಅವರನ್ನು ಪುಷ್ ಮಾಡ್ತಾ ಇದ್ರೆ ಹೇಳಿದ್ರೆ ಅವರು ನಾಳೆ ಬೈ ಮಾಡುವುದನ್ನೇ ಬಿಟ್ಟು ಬಿಡಬಹುದು. ಸೊ ಅದರಿಂದ ಅವರ ಇಂಟ್ರೆಸ್ಟ್ ಮೇಲೆ, ಅವರ ಮೈಂಡ್ ಚೇಂಜಸ್ ಮೇಲೆ ಸೊ ಅವರನ್ನು ನಾವು ಮೂವ್ ಮಾಡ್ತಾ ಹೋಗುವಂಥದ್ದೇ ಇಟ್ಸ್ ಅ ಲೀಡರ್ಶಿಪ್ ಸ್ಕಿಲ್ ಅಂತ ಹೇಳ್ತೇವೆ. ಓಕೆ, ಸೊ ಮೇಡಮ್ ಕೇಳಿದಂತ ಒಂದು ಕ್ವಶನ್ ಕೇಳಿದ್ರು. ಸೊ ಸೆಕೆಂಡ್ ಕ್ವಶನ್, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಸೊ ನಾವು ಕಸ್ಟಮರಿಗೆ ರಿಟೇಲ್ ಪ್ರಾಫಿಟ್ ಅಲ್ಲಿ ಸೊ ಹೇಗೆ ನಾವು ಪ್ರಾಡಕ್ಟ್ ಅನ್ನು ಕೊಡೋದು. ಇಲ್ಲಿ ನಾವು ಕನ್ಕ್ಲೂಷನ್ ಬರುವುದು ಏನಂತ ಹೇಳಿದ್ರೆ, ಸೊ ನೀವು ಒನ್ ಟೈಮ್ ರಿಟೇಲ್ ಪ್ರಾಫಿಟ್ ಅನ್ನು ತಕೊಳ್ಳಿ, ಉಳ್ದದ್ದನ್ನು ನೀವು ಸ್ವಲ್ಪ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಿ. ಯಾಕೆ ಹೇಳಿದ್ರೆ ಫ್ಯೂಚರ್ ನಿಮ್ಗೆ ಒಳ್ಳೇದುಂಟು, ಆ ಒಂದು ವಿಷನ್ ಇದರಿಂದ ಸೊ ನೀವು ಸ್ವಲ್ಪ ತ್ಯಾಗ ಮಾಡಿ. ಅವರಿಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ಮಾಡಿ ಕೊಡಿ, ಅಥವಾ ನಿಮ್ಮ ಡಿಸ್ಟ್ರಿಬ್ಯೂಷನ್ ID ಮುಖಾಂತರ ಬೈಯಿಂಗ್ ಸಿಸ್ಟಮ್ ಅನ್ನು ಕಲಿಸಿಕೊಡಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಟಾಕ್ ಪಾಯಿಂಟ್ ಅಲ್ಲಿ ಬಿಲ್ ಕೊಡ್ತಾ ಇಲ್ಲ ಹೇಳಿದ್ರೆ ಅದು ಇಲ್ಲಿಗಲ್ ಸ್ಟಾಕ್ ಪಾಯಿಂಟ್. ಕ್ಲಿಯರ್ ಆಗಿ ಹೇಳಿ. ಅಂತ ಸ್ಟಾಕ್ ಪಾಯಿಂಟ್ಗೆ ಹೋದ್ರೆ ಹೇಳಿದ್ರೆ ಅಲ್ಲಿಂದ ಫೋನ್ ಮಾಡ್ಲಿಕ್ಕೆ ಹೇಳಿ. ಯಾರಿಗೆ ಫೋನ್ ಮಾಡಬೇಕು? ಕಂಪನಿಯ PIC ಗೆ ಕೊಡಬೇಕು. ಮತ್ತೆ ನಿಮ್ಮ ನಂಬರ್ ಅನ್ನು ಕೊಟ್ಟು ಬಿಡಿ. ನಿಮ್ಮ ಲೈನ್ ನಿಮ್ಮ ನಂಬರ್ ಮತ್ತು ಕಂಪನಿಯ PIC ನಂಬರ್ ಕೊಟ್ಟು ಬಿಡಿ. ಸಪೋಸ್ ಯಾವುದೇ ಲೀಗಲ್ ಸ್ಟಾಕ್ ಪಾಯಿಂಟ್ ಸೊ ನಮ್ಮ ವೆಬ್ಸೈಟ್ ಅಲ್ಲಿ ಇದ್ದ ಒಂದು ಸ್ಟಾಕ್ ಪಾಯಿಂಟ್ಗೆ ಹೋಗಿ ನೀವು ಬೈ ಮಾಡ್ತೀರಂತ ಆದ್ರೆ ಸೊ ಅಲ್ಲಿ ಅವರು ಬಿಲ್ ಕೊಡ್ಲಿಲ್ಲ ಹೇಳಿದ್ರೆ ಕೂಡಲೇ PIC ಫೋನ್ ಮಾಡಿ ಅಥವಾ ನಿಮ್ಗೆ ಫೋನ್ ಮಾಡಿ ಅಂತ ಹೇಳ್ಕೊಂಡು ಆ ನಂಬರ್ ಅನ್ನು ಅಪ್ಡೇಟ್ ಮಾಡಿ ಆನ್ಲೈನ್ ಬೈಯಿಂಗ್ ಸಿಸ್ಟಮ್ ಅನ್ನು ಕಲಿಸಿಬಿಡಿ. ಇದೊಂದು ಸೇಫೆಸ್ಟ್ ವೇ. ಅದರ ಜೊತೆಗೆ ಒಂದು ಒಳ್ಳೆ ತಂಡವನ್ನು ಕಟ್ತಾರಂತಾದ್ರೆ ಇನ್ನೂ ಸೇಫೆಸ್ಟ್ ವೇ ಅಂತ ಹೇಳಿದ್ರೆ ಸೊ ನೀವೇ ಒಂದು ಅಮೌಂಟ್ ಗಳನ್ನು ಕಲೆಕ್ಟ್ ಮಾಡಿ ಸೊ ಗ್ರೂಪ್ ಆರ್ಡರ್ ಫಾರ್ಮ್ ಮಾಡಿಕೊಂಡು ಸೊ ನಿಮ್ಗೊಂದು 3000 PV ಮೇಲೆ ಗ್ರೂಪ್ ಆರ್ಡರ್ ಫಾರ್ಮ್ ಮಾಡಿದ್ರೆ ಸೊ ನಿಮ್ಗೆ ಫ್ರೀ ಡೆಲಿವರಿ ಇರ್ತದೆ. ಸೊ ನಿಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಗಳಿಗೆ ಸರ್ವಿಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ಮುಖಾಂತರ ನಾವು ಈ ಎರಡು ಚಾಲೆಂಜಸ್ ಫೇಸ್ ಮಾಡಬಹುದು. ಸೊ ರಿಟೇಲ್ ಪ್ರಾಫಿಟ್ ಇಸ್ ಬೇಸಿಕ್ ಥಿಂಗ್ಸ್, ಆದ್ರೆ ಇದೇ ಅಲ್ಟಿಮೇಟ್ ಅಲ್ಲ, ಇದೇ ಪರ್ಮನೆಂಟ್ ಅಲ್ಲ. ಆದ್ರೆ ಆ ಒಂದು ಎಥಿಕ್ಸ್ ಮತ್ತು ಕಮಿಟ್ಮೆಂಟ್ ಏನ್ ಹೇಳ್ತೇವೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಇದು ಲೀಡರ್ಸ್ ನ ಒಂದು ಮೇನ್ ಇದು ಏನಾಗ್ಬೇಕು, ಸೊ ಒಂದು ರೂಲ್ಸ್ ಅನ್ನೇ ನಾವು ಫಾಲೋ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ನಮ್ಮ ಫ್ಯೂಚರ್ ಸರ್ವೈವಲ್ಗೋಸ್ಕರ. ಎಷ್ಟೊಂದು ನಾವು ನೋಡಿದ್ದೇವೆ ಲೀಡರ್ಸ್ ಗಳು ಸೊ ಅವರ ಒಂದು ಸ್ಟೇಟಸ್ ಲೆವೆಲ್ ಮೇಲೆ 37% ಇದ್ರೆ ಕಸ್ಟಮರ್ಗೆ ಏನ್ ಮಾಡ್ತಾರೆ ಹೇಳಿದ್ರೆ ಸೊ ಡಿಸ್ಕೌಂಟ್ ಕೊಡ್ತಾರೆ, 37% ಕಮಿಷನ್ ಅನ್ನು ಕಟ್ ಮಾಡಿ ಸಹ ಕೊಡುವಂತದ್ದಿದೆ. ಸೊ ಈ ಒಂದು ಅಂಡರ್ ಕಟಿಂಗ್ ಮೆಥಡ್ ಅಲ್ಲಿ ಏನಾಗ್ತಾ ಹೇಳಿದ್ರೆ ಅಂತ ಸಿಸ್ಟಮ್ ಅನ್ನು ಮಾಡಿದವರು ಇವತ್ತು ಯಾರು ಆ ಲೀಡರ್ಸ್ ಗಳು ಇಲ್ಲ ನಮ್ಮ ಕಣ್ಣೆದುರಿಗೆ. ಅಂತ ತಪ್ಪನ್ನು ನೀವು ಮಾಡಬೇಡಿ. ಸೊ ಬಿಸ್ನೆಸ್ ಗೆ ಬಂದ್ಮೇಲೆ ಬಿಸ್ನೆಸ್ ಎಥಿಕ್ಸ್ ಅನ್ನು ಫಾಲೋ ಮಾಡಿ, ಆ ಒಂದು ಕಮಿಟ್ಮೆಂಟ್ ಅನ್ನು ನೀಡಿ. ಸೊ ಈ ಎರಡು ಕ್ವಶನ್ ಗೆ ನಿಮ್ಗೆ ಇವತ್ತಿನ ಒಂದು ಆನ್ಸರ್ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಅನಿಸ್ತದೆ. ಸೊ ಈಗ ಸೆಷನ್ ನಿಮ್ಮ ಕೈಯಲ್ಲಿ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಸೊ ನಿಮ್ಗೆ ಏನ್ ಅರ್ಥ ಆಯ್ತು, ಸೊ ಇದಕ್ಕಿಂತ ಏನಾದ್ರೂ ಒಂದು ಒಳ್ಳೆಯ ಒಂದು ಆನ್ಸರ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಸೊ ನಮ್ ಜೊತೆಗೆ ಶೇರ್ ಮಾಡಿ ಸೊ ಅಂತ ಹೇಳ್ತಾ ಸೊ ಈ ಒಂದು ಮೀಟಿಂಗ್ ಅನ್ನು ನಾನು ಇಲ್ಲಿ ನನ್ನ ಒಂದು ಪಾರ್ಟ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಈಗ ಮೈಕ್ ನಿಮ್ಮ ಕೈಯಲ್ಲಿ. ಸೊ ಯಾರು ನೀವು ಮಾತಾಡ್ತೀರಿ ಸೊ ಜಸ್ಟ್ ಒಂದು ಕೈ ರೈಸ್ ಮಾಡಿ. ಸೊ ಸೆಲ್ಫ್ ಅನ್ಮ್ಯೂಟ್ ಮಾಡುವಂತ ಆಪ್ಷನ್ಸ್ ನಾನು ಇಲ್ಲಿ ಕೊಡ್ತೇನೆ. ಸೊ ಒಬ್ರೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಸೊ ಮಾತಾಡ್ಬೋದು. ಓಕೆ, ಭಾರತಿ ಮೇಡಮ್ ಮಾತಾಡಿ. ಗುಡ್ ಮಾರ್ನಿಂಗ್ ನವೀನ್. ನಾವೀಗ ಕಸ್ಟಮರ್ ಬರ್ತಾರೆ, ವಾಯ್ಸ್ ಮೆಲ್ಲ ಇದೆ ತುಂಬಾ. ಕಸ್ಟಮರ್ ಈಗ ಬಂದಾಗ ಅವ್ರು ಹೇಳ್ತಾರೆ ಏನಂದ್ರೆ ನಿಮ್ಮ ಐಡಿಯಲ್ಲೇ ಪ್ರಾಡಕ್ಟ್ ಅನ್ನು ಕೊಡಿ, ನಮ್ಗೆ ಡಿಸ್ಕೌಂಟ್ ಅಲ್ಲಿ ಕೊಡಿ ಅಂತ ಹೇಳ್ತಾರೆ. ಓಕೆ ಓಕೆ. ಸೊ ಆಗ ನಮ್ಮದೊಂದು ಯಾವ ರೀತಿ ನಾವು ಅವರಿಗೆ ಕೊಟ್ರೆ ಬೆಟರ್? ಸೆಕೆಂಡ್ ಬೈಯಿಂಗ್ ಆಪ್ಷನ್ ಏನಂತ ಹೇಳಿದ್ರೆ ಸೊ ಫಸ್ಟ್ ನೀವು ಅವರಿಗೆ
ಸರ್ವಿಸ್ ಕೊಡ್ಬೇಕಂತ ಆದ್ರೆ ಸೊ ನೀವು MRP ಅಲ್ಲೇ ಕೊಡಿ. ಯಾಕಂದ್ರೆ ನಿಮ್ದು ಒಂದು ಸೇವೆಯ ಒಂದು ಬೆಲೆಯನ್ನು ನೀವೇ ಡಿಸೈಡ್ ಮಾಡಬೇಕು. ಸೊ ನಮ್ಮ ಹತ್ರ ಯಾರೇ ಈಗ ಸಿವಿಲ್ ಫೀಲ್ಡ್ ಅಲ್ಲಿ ನಾವು ಏನ್ ಮಾಡ್ತೇವೆ ಹೇಳಿದ್ರೆ ಕನ್ಸಲ್ಟಿಂಗ್ ಚಾರ್ಜ್ ಅಂತಲೇ ಫಸ್ಟ್ ಹೇಳಿ ಬಿಡ್ತೇವೆ. ಸೊ ನೋಡಿ ಒಂದು ಪ್ಲಾನ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಇಷ್ಟು ಚಾರ್ಜಸ್ ಆಗ್ತದೆ ಅಂತ ಫಸ್ಟ್ ಹೇಳ್ತೇವೆ. ಅದಕ್ಕೆ ನಾವು ಹೆಸಿಟೇಷನ್ ಮಾಡುವುದಿಲ್ಲ. ಯಾಕಂದ್ರೆ ನನ್ನ ಸೇವೆಯನ್ನು ನಾನು ಕೊಡ್ತಾ ಇದ್ದೇನೆ, ಅದರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು. ಸೊ ನೀವು ನೇರವಾಗಿ ಹೇಳಿ, ಸೊ ಈ MRP ಅಲ್ಲಿ ಸೊ ಇದು ರೇಟ್ ಇಷ್ಟು ಅಂತ. ಸಪೋಸ್ ನಿಮ್ಮ ID ನಂಬರ್ ಅಲ್ಲಿ ಕೊಡಿ ಅಂತ ಹೇಳಿದ್ರೆ ನೀವೇ ಬಂದು ಇಲ್ಲಿಂದ ಖರೀದಿ ಮಾಡಬೇಕು, ಅಥವಾ ನೀವು ನನ್ನ ಐಡಿಯನ್ನು ಇಟ್ಕೊಂಡು ಹೋಗಿ ಸ್ಟಾಕ್ ಪಾಯಿಂಟ್ ಅಲ್ಲಿ ಬೈ ಮಾಡಬೇಕು. ಬೈಯಿಂಗ್ ಮೆಥಡ್ ಅನ್ನು ಕಲಿಸಿಕೊಡಿ, ಅಥವಾ ಆನ್ಲೈನ್ ಅಲ್ಲಿ ಈ ರೀತಿ ಬೈ ಮಾಡ್ಬೇಕಂತ ಹೇಳ್ಕೊಂಡು ಆ ಬೈಯಿಂಗ್ ಸಿಸ್ಟಮ್ ಅನ್ನು ಕಲಿಸಿಕೊಡಿ. ಸೊ ನಿಮ್ಗೆ ನಿಮ್ಮ ಐಡಿಯಲ್ಲೇ ಪರ್ಚೇಸ್ ಮಾಡ್ತಾರಂತಾದ್ರೆ ನಿಮ್ಗೆ ಯಾವುದು ತಕ್ಷಣಕ್ಕೆ ಲಾಭ ಬರದೇ ಇರ್ಬೋದು. ಆದ್ರೆ ನೀವೊಬ್ಬ ಒಂದು ಆಕ್ಟಿವ್ ಲೀಡರ್ ಆದ್ರಿಂದ ನಿಮ್ಗೆ ಇದರದ್ದು ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ನಿಮ್ಗೆ ಗೊತ್ತಿರೋದ್ರಿಂದ ಸೊ ನೀವು ಡಿಸ್ಕೌಂಟ್ ಅಲ್ಲಿ ಕೊಡ್ಬೋದು. Okay, thank you. ಓಕೆ, ಮಾಲಿನಿ ಮೇಡಮ್ ಅವರು. ಹಲೋ ಹಲೋ, ಗುಡ್ ಮಾರ್ನಿಂಗ್ ನವೀನ್. ಗುಡ್ ಮಾರ್ನಿಂಗ್. ನೀವು ಫಸ್ಟ್ ಟೈಮ್ ಹೇಳಿದ್ರಲ್ಲ, ಫಸ್ಟ್ ಟೈಮ್ ಕನ್ಸ್ಯೂಮರ್ ಬಂದಾಗ, ಕಸ್ಟಮರ್ ಬಂದಾಗ ಫಸ್ಟ್ ನಾವು MRP ಬಗ್ಗೆ ಮಾತಾಡ್ಬೇಕು. MRP ಬಗ್ಗೆ ದೆನ್ ಒಂದ್ಸಲಿ ನೀವು ಕಾರ್ಡ್ ಮಾಡಿಸ್ಕೊಂತು ಅಂತಂದ್ರೆ ನಿಮ್ಗೆ DP ಡಿಸ್ಟ್ರಿಬ್ಯೂಟೆಡ್ ಪ್ರೈಸ್ ಅಲ್ಲಿ ಸಿಗತ್ತೆ ಅಂತ ಹೇಳಿ. ಅದ್ ನೆಕ್ಸ್ಟ್ ನೀವು ಇನ್ನೂ ಒಂದು ಹೇಳಿದ್ರಿ, ಸಪೋಸ್ ಇನ್ ಕೇಸ್ ನಾವು ಫಸ್ಟ್ ಟೈಮ್ MRP ಕೊಟ್ಟು ನಾವು ಬಿಸ್ನೆಸ್ ಬಗ್ಗೆ ಆಗ್ಲಿ ಡಿಸ್ಕೌಂಟ್ ಬಗ್ಗೆ ಆಗ್ಲಿ ಹೇಳ್ದೇನೆ ಬೇರೆ ಯಾರಾದ್ರೂ ಇನ್ ಬಿಟ್ವೀನ್ ಬಂದು ಹೋಗಿ ಹೇಳಿದಾಗ ನಮ್ಮ ನಂಬಿಕೆ ಕಳ್ಕೊತೀವಿ ಅಂತ ಹೇಳಿದ್ರಿ ಅಲ್ವಾ? ಬಟ್ ನನ್ನ ಒಂದು ಸಜೆಷನ್ ಏನಂದ್ರೆ, ಫಸ್ಟ್ ಅವ್ರಿಗೆ ದೇ ಆರ್ ಕಮ್ ಫಾರ್ ಮೆನಿ ರೀಸನ್ಸ್, ಮೇ ಬಿ ಡಿಸೀಸ್ ಓರಿಯೆಂಟೆಡ್ ಆರ್ ಜಸ್ಟ್ ಫಾರ್ ಕನ್ಸ್ಯೂಮಿಂಗ್ ದ ಪ್ರಾಡಕ್ಟ್ಸ್ ಅಂತ ಹೇಳಿ ಬಂದಾಗ ಫಸ್ಟ್ ಟೈಮ್ ನಾವು ಅವ್ರಿಗೆ MRP ಬಗ್ಗೆ ಕೊಟ್ಟು ದೆನ್ ಫಾಲೋ ಅಪ್ ಅಂತ ಇರುತ್ತೆ. ಇಲ್ಲಿ ನಾವು ಸುಮ್ನೆ ನಾವು ಪ್ರಾಡಕ್ಟ್ಸ್ ಕೊಟ್ಟು ನಾವು ಹೇಳೋದಕ್ಕಿಂತ ಅಟ್ಲೀಸ್ಟ್ 1 week ಆರ್ 3-4 days ಆದ್ಮೇಲೆ ನಾವು ಫಾಲೋ ಅಪ್ ಹೋಗ್ತೀವಿ. ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ಹೇಗೆ ಅವರ ಅನಿಸಿಕೆ, ಸಜೆಷನ್, ಫೀಡ್ಬ್ಯಾಕ್ ಅಂತ ಹೇಳ್ತೀವಲ್ಲ, ಆ ಟೈಮ್ ನಲ್ಲಿ ನಾವು ಈ ನೀವು ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಕಾರ್ಡ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಹೇಳ್ತು ಅಂತಂದ್ರೆ, ನಮ್ಗೆ ನೀವು ಬಿಗಿನಿಂಗ್ ಅಲ್ಲಿ ನಾವು ಮಾತಾಡಿದ್ವಿ, ಇನಿಷಿಯಲಿ ನಮ್ಗೆ ಬಿಸ್ನೆಸ್ ನಮಗೆ ಇನ್ಕಮ್ ಬರೋದು ರಿಟೇಲ್ ಪ್ರಾಫಿಟ್ ಅಲ್ವಾ? ಸೊ ಫಸ್ಟ್ ಟೈಮ್ ನಾವು ಅವ್ರಿಗೆ ಕೊಡುವಾಗ ಅವ್ರಿಗೆ MRP ನಲ್ಲಿ ಫಸ್ಟ್ ಕೊಟ್ಟು ದೆನ್ ಆಫ್ಟರ್ 3 days ನಾವು ಫೀಡ್ಬ್ಯಾಕ್ ತಗೋಬೇಕು ಫಸ್ಟ್. ಅವಾಗ ನಮ್ಗೆ ಒಂದು ಅವ್ರಿಗೂ ನಂಬಿಕೆ ಬರುತ್ತೆ, ಓ ಪ್ರಾಡಕ್ಟ್ಸ್ ಕೊಟ್ಟು ಹೋಗ್ಲಿಲ್ಲ, ಫೀಡ್ಬ್ಯಾಕ್ ಗೆ ಅವ್ರು ಫೋನ್ ಮಾಡಿದ್ದಾರೆ, ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಸಿಗತ್ತೆ, ಅವ್ರಿಗೆ ಸಿಗತ್ತೆ. ಅದು ಅವಾಗ ನಾವು ಕಾರ್ಡ್ ಮಾಡಿಸ್ಕೊಂಡು ನೀವು ತಗೋಬಹುದು ಅಂತ ಹೇಳ್ಬೋದು. ಆಫ್ಟರ್ 3-4 ಟೈಮ್ಸ್ ಅವ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಾದ್ಮೇಲೆ ದೆನ್ ವಿ ಕ್ಯಾನ್ ಗಿವ್ ಎ ಆಪ್ಷನ್ ಆಫ್ ಬಿಸ್ನೆಸ್ ವೈಸ್ ನಾವು ಕೊಡ್ಬೋದು. ಅವಾಗ ನಾವು ನಂಬಿಕೆ ಕಳ್ಕೊಳ್ಳೋದು ಇರೋದಿಲ್ಲ. ಜೊತೆಗೆ ನಮ್ಗೆ 3-4 days ಗ್ಯಾಪ್ ಅಲ್ಲಿ ನಾವು ಆ ಒಂದು ಮೆಸೇಜ್ ನ ಅವ್ರಿಗೆ ಮುಟ್ಸ್ಲಿಕ್ಕೆ ಸರಿ ಆಗ್ತದೆ ಅಂತ ಹೇಳಿ ನನ್ನ ಒಂದು ಸಜೆಷನ್. ಓಕೆ, ಸೊ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಸೊ ನಾನು ಹೇಳಿದ ಆಂಗಲ್ ಏನಂತ ಹೇಳಿದ್ರೆ, ಸೊ ನೀವು ಹೇಳಿದ ಆಂಗಲ್ ಏನಂತ ಹೇಳಿದ್ರೆ, ಸೊ ನೀವು ಈಗ ಸಪೋಸ್ DXN ಪ್ರಾಡಕ್ಟ್ ಅನ್ನು ಸಮ್ ರೀಸನ್, ಸೊ ಅದು ಹೆಲ್ತ್ ರೀಸನ್ಗೆ ಅವರು ತಗೊಳ್ತಿರಂತಾದ್ರೆ ಸೊ ನಿಮ್ಮ ವೇ ಕರೆಕ್ಟೇ. ಸೊ ನಾವು ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅಂತ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ, ಸೇಮ್ ವೇ. ಸೊ ಆದ್ರೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಈಗ ಸಪೋಸ್ ಒಬ್ರು ಏನೋ ಒಂದು ಹೆಲ್ತ್ ರೀಸನ್ಗೆ ಪ್ರಾಡಕ್ಟ್ ತಗೊಂಡ್ರಂತ ಎಣಿಸಿ, ಸೊ ಅವರಿಗೆ ನಾವು ಡಿಸ್ಕೌಂಟ್ ಅದು ವಿಷಯ ಹೇಳೋದಿಲ್ಲ. ಸೊ ನೀವು ಹೇಳಿದಾಗೆ ಸೊ ಪ್ರಾಡಕ್ಟ್ ಅನ್ನೇ ಹೈಲೈಟ್ ಮಾಡಿ ನಾವು ಪ್ರಾಡಕ್ಟ್ ಅನ್ನು ಕೊಡ್ತೇವೆ. ಸೊ ಆದ್ರೆ ಅವರಿಗೆ ಅಲ್ಲೇ ಒಂದು ನಾವು ಕಿವಿ ಮಾತು ಹಾಕ್ತೇವೆ. ಸೊ ನೋಡಿ, ಈಗ ನಿಮ್ಗೆ ಇದ್ರಲ್ಲಿ ಇನ್ನು ಹೆಚ್ಚೆಚ್ಚು ಗುಣ ಆಗ್ತಾ ಬರುವಾಗ ನಾವೊಂದು ಪಾಸಿಟಿವ್ ಮೆಸೇಜ್ ಅಲ್ಲಿ ಕೊಟ್ಟು ಬಿಡ್ತೇವೆ. ಸೊ ಈಗ ನೀವು ತಕೊಂಡ್ರಿ, ಸೊ ಇವತ್ತಿನಿಂದ ನಿಮ್ಗೆ ಇದು ಗುಣ ಆಗ್ಲಿಕ್ಕೆ ಬರ್ತಾ ಇರ್ತದೆ. ಸೊ ಗುಣ ಆಗ್ತಾ ಬರುವಾಗ ನಿಮ್ಗೆ ಇದನ್ನು ನಾವು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುವಾಗೆ ಸಹ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳ್ಕೊಳ್ಳುವಂತ ಒಂದು ಕಿವಿ ಮಾತನ್ನು ಹೇಳಿಕೊಂಡು, ಸೊ ನೆಕ್ಸ್ಟ್ ನೀವು ಹೇಳಿದಾಗೆ ಫಾಲೋ ಅಪ್ ಮಾಡಿಕೊಂಡು ನಾವು ಹ್ಯಾಂಡಲ್ ಮಾಡುವಂತ ಒಂದು ಮೆಥಡ್ ಇಸ್ ಒಂದು ಡಿಫರೆಂಟ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ನಾವು ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ತೇವೆ. ಸೊ ಆ ಕ್ಯಾಟಗರಿ ಏನಂತ ಹೇಳಿದ್ರೆ, ಸೊ ಇದರ ಪೇಷಂಟ್ ಅಥವಾ ಒಂದು ಪ್ರಾಬ್ಲಮಿಗೋಸ್ಕರ ಬಂದವರ ಕ್ಯಾಟಗರಿಗೆ ಸೊ ನೀವು ಹೇಳಿದ ಮೆಥಡ್ 100% ಕರೆಕ್ಟ್. ನಾನಿಲ್ಲಿ ರೆಪ್ರೆಸೆಂಟ್ ಮಾಡಿದ ಒಂದು ಮೆಥಡ್ ಏನಂತ ಹೇಳಿದ್ರೆ, ಸೊ ಕ್ಯಾಶುವಲ್ ಆಗಿ ನಾವು ಒಂದು ಬಿಸ್ನೆಸ್ ಪರ್ಪಸ್ಗೆ ಅಥವಾ ಒಂದು ಕ್ಯಾಶುವಲ್ ಆಗಿ ನಾವು ಹೆಚ್ಚಾಗಿ ಇಲ್ಲಿ ವ್ಯತ್ಯಾಸ ಇಷ್ಟೇ. ಸೊ ನಾವಿಲ್ಲಿ ನಮ್ಮ ಟೀಮ್ ಅಲ್ಲಿ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ ಹೇಳಿದ್ರೆ, ಸೊ ಹೆಲ್ತ್ ಓರಿಯೆಂಟೆಡ್ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಈಗ ಆಕ್ಚುಲಿ.
ಸೊ ನಾವು ಟೋಟಲಿ ಏನ್ ಹೇಳಿದ್ರೆ ಸೊ ಟೋಟಲಿ ಹೆಲ್ದಿ ಲೈಫ್ ಸ್ಟೈಲ್, ಸೊ ಅದಕ್ಕೆ ಪೊಸಿಷನ್ ಮಾಡುವಾಗ ಸೊ ಈ Correct. 3 ವಿಚಾರವನ್ನು ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತೇವೆ. ಸೊ ಅಲ್ಲಿ ಯಾಕೆ ಹೇಳಿದ್ರೆ ಸೊ ಡಿಸೀಸ್ ಪರ್ಪಸ್ ಅಂತ ನಾವು ಹೋಗ್ತಾ ಇರೋದ್ರಿಂದ ಸೊ ಈ ಮೆಥಡ್ ಅನ್ನು ನಾವು ಫಾಲೋ ಮಾಡ್ತೇವೆ. ಆಗ ಕಸ್ಟಮರ್ ಆಗಿ ಬರ್ಬೋದು ಅಥವಾ ಅಲ್ಲೇ ಬೈಯರ್ ಆಗಿ ಬರ್ಬೋದು, ಅಲ್ಲೇ ಆಕ್ಟಿವ್ ಆಗಿ ಬರ್ಬೋದು. ಸೊ ಈಗ ಮಾಲಿನಿ ಮೇಡಮ್ ಹೇಳಿದ್ದು ಸಹ 100% ಕರೆಕ್ಟ್. ಇಲ್ಲಿ ಇರುವಂತದ್ದು ಏನ್ ಹೇಳಿದ್ರೆ ಸೊ ನಾವು ಈ ಟೆಕ್ನಿಕ್ಸ್ ಗಳೇನಿದೆ ಅಥವಾ ಒಂದು ಮೆಥಡ್ ಗಳೇನಿದೆ ಸೊ ಅದನ್ನು ಯೂಸ್ ಮಾಡುವಂತದ್ದು ಕಲಿಯುವುದೇ ಒಂದು ವಿಚಾರಗಳು. ಸೊ ಇಲ್ಲಿ ನನ್ಗೆ ಇವತ್ತೊಂದು ಪ್ಲಸ್ ಪಾಯಿಂಟ್ ಏನು ಸಿಕ್ಕಿತ್ತು ಹೇಳಿದ್ರೆ ಸೊ ನಾನು ನನ್ನ ವ್ಯೂ ಅಲ್ಲಿ ಆನ್ಸರ್ ಕೊಡ್ತಾ ಹೋದೆ. ಏನಂತ ಹೇಳಿದ್ರೆ ಒಬ್ಬ ಕಾಮನ್ ಪರ್ಸನ್ ಗೆ DXN ಅನ್ನು ರೆಪ್ರೆಸೆಂಟ್ ಮಾಡುವಾಗ ಈ ರೀತಿ ಮಾಡಬಹುದು ಅಂತ. ಸೊ ಮಾಲಿನಿ ಮೇಡಮ್ ಅವರು ಅದಕ್ಕೆ ಒಂಚೂರು ಕ್ಲಾರಿಟಿ ಕೊಟ್ರೆ ಏನ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಗೆ ಬಂದ ವ್ಯಕ್ತಿಗೆ ಸೊ ಯಾವ ರೀತಿ ಪೊಸಿಷನ್ ಮಾಡಬಹುದು ಅಂತ ಸೊ ಕ್ಲಿಯರ್ ಆಗಿ ಒಂದು ಮೈಂಡ್ ಸೆಟ್ ಮಾಡಿದ್ರು. ಸೊ ಇದು 2 ಆನ್ಸರ್. ಸೊ 2 ಪೊಸಿಷನ್ ಅಲ್ಲಿ ಸಹ ನಮ್ಗೆ ಕರೆಕ್ಟ್ ಅನಿಸ್ತದೆ. ಸೊ ಮೇಡಮ್ ಹೇಳಿದ್ದು ಕರೆಕ್ಟ್. ಯಾಕೆ ಹೇಳಿದ್ರೆ ಹೆಚ್ಚಿನವರು DXN ಗೆ ಬರುವಂತದ್ದು ಒಂದು ರೀಸನ್ ಇಟ್ಕೊಂಡಿರ್ತಾರೆ, ಅದು ಹೆಲ್ತ್ ರೀಸನ್ ಇರ್ಬೋದು. ಆಗ ಮೇಡಮ್ ಹೇಳಿದ ಒಂದು ಪ್ರಾಡಕ್ಟ್ ಪೊಸಿಷನ್ ಏನಿದೆ ಸೊ ಅದು ದಿ ಬೆಸ್ಟ್ ಇದೆ. ಸೊ ಯಾರು ಕ್ಯಾಶುವಲ್ ಆಗಿ ನಮಗೆ ನಾವು ಅಪ್ರೋಚ್ ಆಗ್ತೇವೆ ಅಂತವರಿಗೆ ನಾವು ಈ ಮೆಥಡ್ ಅನ್ನು ನಾವು ಫಾಲೋ ಮಾಡ್ತಾ ಇರ್ತೇವೆ. ಸೊ 2 ಒಂದು ಬೆಸ್ಟ್ ಆನ್ಸರ್ ನಮ್ಮ ಎದುರಿದೆ. ಸೊ ಅಂದ್ರೆ 2 ಒಳ್ಳೆ ಫುಡ್ ನಿಮ್ಮ ಎದುರಿಗಿದೆ. ಸೊ ಯಾವ ಹೊತ್ತಿಗೆ ಯಾವ ಫುಡ್ ತಿನ್ಬೇಕಂತ ನೀವು ಚಾಯ್ಸ್ ಮಾಡೋದೇ ಈ ಒಂದು ಲೀಡರ್ಶಿಪ್ ನ ಒಂದು ಗುಣ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ವಂಡರ್ಫುಲ್, ನೀವೊಂದು ಕ್ಲಾರಿಟಿ ಕೊಟ್ರಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ ಓಕೆ. ಸೊ ನೌಶಾದ್ ಮೇಡಮ್, ಸೊ ಅನ್ಮ್ಯೂಟ್ ಮಾಡಿದ್ರಿ, ಮಾತಾಡಿ. ಓಕೆ ಸರ್, ಅತ್ಯುತ್ತಮವಾದ ಉತ್ತರ ಕೊಟ್ಟಿದ್ದೀರಿ. ನಮಗೆ ನಮ್ಮ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದ ಹಾಗೆ ಆಯ್ತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇನ್ಯಾರಾದ್ರು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಡ್ರೈವಿಂಗ್ ಅಲ್ಲಿದೆ. ಓಕೆ, ಸೊ ಇವತ್ತಿನ ಸೆಷನ್ ಅಂತೂ ತುಂಬಾನೇ ಒಳ್ಳೆದಿತ್ತು. ಸೊ ಎಲ್ಲ ಒಂದು ನಮ್ಮ ಕೆಲವೊಂದು ಡೌಟ್ಸ್ ಎಲ್ಲ ಇರ್ತದೆ. ಸೊ ನಾನೊಂದು ಕ್ವಶನ್ ಏನಂದ್ರೆ ಅಂದ್ರೆ ನಮ್ಗೊಂದು ಸಾಲ್ವ್ ಮಾಡುವಂಥದ್ದು ಯಾವ ರೀತಿ ಮಾಡ್ಬೋದು ಅಂತ. ಈಗ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನೀವು ಈಗ ಇದರಲ್ಲಿ ನಮ್ದು ಸ್ಟಾಕ್ ಪಾಯಿಂಟ್ ಎಲ್ಲ ಆಗುವಂಥದ್ದು, ಬಟ್ ನಾವು ಕೆಲವೊಂದು ವಿಚಾರದಲ್ಲಿ ಕೆಲವರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ವಿಚಾರ. ಈಗ ನೆಟ್ವರ್ಕ್ ಅನ್ನುವಂಥದ್ದು ಈ ರೀತಿಯಾಗಿ ಇದೆ, ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಈಗ ಪ್ರಾಡಕ್ಟ್ ಹೋಗುವಾಗ ಎಲ್ಲಿಯಾದ್ರೂ ನೋಡಿದ್ರೆ ಸ್ಟಾಕ್ ಪಾಯಿಂಟ್, ಬಟ್ ಈ ರೀತಿಯಾದ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರೂ ಅವರಿಗೆ ಡಿಸ್ಟರ್ಬೆನ್ಸ್ ಆಯ್ತು ಅಂತಾದ್ರೆ ಸೊ ಅವ್ರ ಮುಂದೆ ನಮ್ಮ ಪ್ರಾಡಕ್ಟ್ಸ್ ಗೆ ಕಂಟಿನ್ಯೂಸ್ ಆಗುವಂತದ್ದು ಈ ರೀತಿ ಎಲ್ಲ ಆಗುವಾಗ ಇಲ್ಲಿ ನಾವು ಅವ್ರ ಹತ್ರ ಯಾವ ರೀತಿ ಒಂದು ಮುಂದೆ ಅವ್ರು ಸ್ಟಾಪ್ ಮಾಡಿದ್ರೆ ಒಂದು ವೇಳೆ ಪ್ರಾಡಕ್ಟ್ ಅವರು ಡಿಪೆಂಡ್ ಮಾಡ್ತಾ ಇರ್ತಾರೆ ಯೂಸ್, ಬಟ್ ಈ ರೀತಿ ಆದಾಗ ಸ್ಟಾಪ್ ಮಾಡಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತದ್ದು ಅವ್ರಿಗೆ ಮತ್ತೆ ಮತ್ತೆ ನಾವು ಯಾವ ರೀತಿ ರಿಲೇಶನ್ಶಿಪ್ ಬಿಲ್ಡ್ ಮಾಡುವಂತದ್ದು. ಈಗ ನಮ್ದು ತಪ್ಪಿರೋದಿಲ್ಲ, ಕಸ್ಟಮರ್ ತಪ್ಪಿರೋದು, ಬಟ್ ಅಲ್ಲಿ ಯಾರು ಸ್ಟಾಕ್ ಪಾಯಿಂಟ್ ಅಲ್ಲಿ ಇರ್ತಾರೆ ಅವರದ್ದು ಪ್ರಾಬ್ಲಮ್ಸ್ ಇರುವಂತದ್ದು. ಇದು ತುಂಬಾ ಕೆಲವೊಂದ್ ಕಡೆ ಚಾಲೆಂಜ್ ಆಗುವಂತದ್ದು. ಇದರ ಬಗ್ಗೆ ನೋಡಿ, ಸೊ ನೆಟ್ವರ್ಕ್ ಅಂತ ಹೇಳಿದ್ರೆ ಇಟ್ಸ್ ಅ ರಿಲೇಶನ್ಶಿಪ್ ಬಿಸ್ನೆಸ್. ನಮ್ಗೆ ಕಸ್ಟಮರ್ ಇನ್ಸ್ಟೆಂಟ್ ಆಗಿ ಸಿಗ್ಬೋದು, ಎಲ್ಲಿಯ ಒಂದು ಅನ್ನೋನ್ ಪರ್ಸನ್ ಸಿಗ್ಬೋದು ಅಥವಾ ನೋನ್ ಪರ್ಸನ್ ಸಿಗ್ಬೋದು. ಸೊ ಅಲ್ಟಿಮೇಟ್ ಆಗಿ ಬರುವಂತದ್ದೇ ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ಅಲ್ಲಿ ಸೊ ನಮ್ಗೆ ಸ್ವಲ್ಪ ನೋವಾದ್ರೂ ನಾವು ತಡ್ಕೊಳ್ತೇವೆ, ಸ್ವಲ್ಪ ಮೋಸ ಆದ್ರೂ ತಡ್ಕೊಳ್ತೇವೆ. ಈಗ ನಮ್ಮ ಮನೆಯಲ್ಲೇ ಸೊ ನಮ್ಗೆ ಏನೋ ಒಂದು ಮೋಸ ಮಾಡಿದ್ರು ಅಥವಾ ಏನಾದ್ರು ಒಂದು ತಪ್ಪಾಯ್ತು ಅಥವಾ ನೋವು ಮಾಡಿದ್ರೆ ಹೇಳಿದ್ರೆ ಸೊ ನಾವನ್ನು ಕ್ಷಮಿಸಿ ಬಿಡ್ತೇವೆ. ಯಾಕಂದ್ರೆ ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ ಅಥವಾ ನನ್ನ ಮಕ್ಕಳು, ಸೊ ನಮ್ಮ ತಾಯಿ ತಂದೆ, ಈ ರೀತಿಯಲ್ಲಿ ನಾವು ಕ್ಷಮೆ ಇರ್ತದೆ. ಸೊ ಯಾಕೆ ಹೇಳಿದ್ರೆ ಅಲ್ಲಿ ನಿಮ್ಗೆ ಬೇರೆ ಯಾವುದು ಕೌಂಟ್ ಆಗೋದಿಲ್ಲ. ಸೊ ಮೋಸ ಆಯ್ತು ಅದು ಯಾವುದು ಕೌಂಟ್ ಆಗೋದಿಲ್ಲ. ಸೊ ಅಲ್ಟಿಮೇಟ್ ಸೊಲ್ಯೂಷನ್ ಇಸ್ ದ ನಾವೊಂದು ಅದೇ ಹೇಳ್ತೇವೆ ಪರ್ಸನಲ್ ಡೆವಲಪ್ಮೆಂಟ್ ಅಂತ ನೆಟ್ವರ್ಕ್ ಯಾಕೆ ಬೇಕಂತ ಹೇಳಿದ್ರೆ ಸೊ ಓನ್ಲಿ ಸೊಲ್ಯೂಷನ್ ಇಸ್ ದ ರಿಲೇಶನ್ಶಿಪ್ ಅನ್ನು ನಾವು ಇಟ್ಕೊಳ್ಳುವಂಥದ್ದು, ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಕಲಿಯುವಂಥದ್ದು. ಸೊ ಅದರ ಜೊತೆಗೆ ಸೊ ನಾವೊಂದು ನಮ್ಮ ಒಂದು ಸತ್ಯ ಹೇಳುವಂತ ಒಂದು ಗುಣ ಏನುಂಟಲ್ಲ ಸೊ ಅದು ನಮ್ಮನ್ನು ಯಾವಾಗ್ಲೂ ಕಾಪಾಡ್ತದೆ. ಓಕೆ, ಮತ್ತೆ ಈ ಒಂದು ಚಾಲೆಂಜಸ್ ಬಗ್ಗೆ ಸಪೋಸ್ ಏನಾದ್ರೂ ಮಿಸ್ಗೈಡ್ ಆಗಿದ್ದಿದ್ರೆ ಸೊ ನಮ್ಮ ಸಾಧ್ಯತೆಯ ಆಧಾರದ ಮೇಲೆ ನಾವು ಅವರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿ, ಸೊ ಅದರ ಮೇಲೆ ಸಪೋಸ್ ಅದರ ಬಗ್ಗೆ ನೀವು ಎಲ್ಲರನ್ನು ಕನ್ವಿನ್ಸ್ ಮಾಡ್ತೀರಿ, ಎಲ್ಲರನ್ನು ಸರಿದಾರಿಗೆ ತರ್ತೀರಿ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಓನ್ಲಿ ವೇ ಇಸ್ ಟು ನಮ್ಮಲ್ಲಿ ಇರುವಂತ ಒಂದು ನ್ಯೂನತೆಯನ್ನು ಸೊ ನಿರಂತರವಾಗಿ ಸರಿ ಮಾಡ್ತಾ ಹೋಗುವಂತ ಪ್ರಕ್ರಿಯೆಯಲ್ಲಿ ನಾವು ಇಳಿದಾಗ ಆಟೋಮೆಟಿಕ್ ನಿಮ್ಗೆ ಎಲ್ಲ ಸಾಲ್ವ್ ಆಗ್ತದೆ. ಅಲ್ಟಿಮೇಟ್ ಆಗಿ ನಾವು ಹೇಳ್ತಾ ಇರ್ತೇವೆ
ನಮ್ಮ ಮಾರ್ನಿಂಗ್ ಸೆಷನ್ಗೆ ಬನ್ನಿ ಅಂತ ಹೇಳ್ತೇವೆ. ಸೊ ಇದು ಇಷ್ಟರವರೆಗೆ ಹೈಡ್ ಅಂಡ್ ಸೀಕ್ ಟೈಪ್ ಇದೆ. ಸೊ ನಾವು ಒಂದು ಯುನೀಕ್ ಸೆಷನ್ ಮಾಡ್ತೇವೆ ಮಾರ್ನಿಂಗ್ 6 o'clock to 6:30, ಜಸ್ಟ್ 30 minutes ಸೆಷನ್. ಸೊ ಒಂದು ಆ ಸೆಷನ್ಗೆ ಬನ್ನಿ. ಅಲ್ಲಿ ಯಾವುದೇ DXN ಪ್ರಾಡಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳೋದಿಲ್ಲ. ಸೊ ಓನ್ಲಿ ಮೈಂಡ್ ಸೆಟ್ಟಿಂಗ್ ಬಗ್ಗೆ ಹೇಳ್ತೇವೆ. ಸೊ ನಿಮ್ಗೆ ಈಗ ನೋಡಿ, ಸಮಸ್ಯೆ ಪ್ರಪಂಚದಲ್ಲಿ ಇರ್ತದೆ, ಆ ಸಮಸ್ಯೆ ನಿಮ್ಗೆ ಬರಬಾರ್ದಂತ ಆದ್ರೆ, ಅಥವಾ ಕೆಲವರು ಇಷ್ಟು ಸಮಸ್ಯೆ ಇದ್ರು ಸಹ ಕೆಲವರು ಹ್ಯಾಪಿ ಆಗಿ ಸಕ್ಸಸ್ಫುಲ್ ಆಗಿ ಇದ್ದಾರಂತ ಆದ್ರೆ, ಸೊ ಅಲ್ಲಿ ಅಲ್ಟಿಮೇಟ್ ಆಗಿ ಬಂದದ್ದೇನಂತ ಹೇಳಿದ್ರೆ ಅವರ ಒಂದು ಮನೋಭಾವ ಅಥವಾ ಮನಸ್ಸಿನ ಸ್ಥಿತಿಯೇ ಕಾರಣ ಆಗಿರ್ತದೆ. ಸೊ ಟೋಟಲಿ ಏನ್ ಹೇಳಿದ್ರೆ, ಸೊ ದರ್ ಇಸ್ ಎ ಸೀಕ್ರೆಟ್. ಸೊ ನೆಟ್ವರ್ಕ್ ಅಲ್ಲಿ ಇರುವಂತ ಒಂದು ಸೀಕ್ರೆಟ್ ಏನಂತ ಹೇಳಿದ್ರೆ, ಇಟ್ಸ್ ಅಲ್ಟಿಮೇಟ್ ಸೀಕ್ರೆಟ್. ಯು ಹ್ಯಾವ್ ಟು ಫಾಲೋ ಸಮ್ ಅಫರ್ಮೇಶನ್ಸ್, ಮೈಂಡ್ ಸೆಟ್. ಸೊ ನಿಮ್ಮ ಮೈಂಡ್ ಅನ್ನು ಕರೆಕ್ಟ್ ಡೈರೆಕ್ಷನ್ ಕೊಟ್ರೆ, ಸೊ ರೈಟ್ ಪೀಪಲ್ ಸಿಗ್ತಾರೆ, ರೈಟ್ ಕಸ್ಟಮರ್ ಸಿಗ್ತಾರೆ, ರೈಟ್ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ, ನೀವು ರೈಟ್ ವೇಯಲ್ಲಿ ನಿಮ್ಗೆ ಡೆವಲಪ್ ಆಗ್ತಾ ಹೋಗ್ತದೆ, ಯಾವುದೇ ಚಾಲೆಂಜಸ್ ಬರುವುದಿಲ್ಲ. ಮತ್ತೆ ನೀವು ಪ್ರಪಂಚವನ್ನು ಸರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈಗ ನಾವು ಇಷ್ಟೆಲ್ಲ ಮಾತಾಡಿದ್ರು ಸಹ ನಮಗೂ ಇಂಥದ್ದೇ ಚಾಲೆಂಜಸ್ಗಳು ಬಂದೇ ಬರ್ತದೆ. ಸೊ ನಾವು ಹೊಸ ಡಿಸ್ಟ್ರಿಬ್ಯೂಟರ್ಗಳಿಗೆ ಫೇಸ್ ಮಾಡಿದಂತ ನೋವು ನಮಗೂ ಆಗ್ತದೆ. ಸೊ ಆದ್ರೆ ಹೊಸ ಡಿಸ್ಟ್ರಿಬ್ಯೂಟರ್ಗೂ ನಮಗೂ ಇರುವ ವ್ಯತ್ಯಾಸ ಏನು ಹೇಳಿದ್ರೆ, ನಮ್ಗೆ ಬಿದ್ರೆ ಏಳ್ಲಿಕ್ಕೆ ಗೊತ್ತಿರ್ತದೆ. ಸಣ್ಣ ಹುಟ್ಟಿದ ಮಗು ಬಿದ್ರೆ ಏಳ್ಲಿಕ್ಕೆ ಬರ್ತದ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಅದೇ ದೊಡ್ಡವರು ಬಿದ್ರೆ ಏಳ್ಲಿಕ್ಕೆ ಸುಲಭ ಆಗ್ತದೆ, ಅಷ್ಟೇ ವ್ಯತ್ಯಾಸ. ಸೊ ಅದೇ ರೀತಿ ಸೊ ನಮ್ಮ ಒಂದು ಮೈಂಡ್ ಸೆಟ್ ಇರುವಂತದ್ದು. ಈಗ ಸಪೋಸ್ ನಮ್ಗೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ ಆದ್ರೆ, ಸೊ ಅದಕ್ಕೆ ಜನರು ಕಾರಣ ಅಲ್ಲ, ಅಥವಾ ಹೊರಗಿನ ಎನ್ವೈರ್ಮೆಂಟ್ ಕಾರಣ ಅಲ್ಲ. ಅದಕ್ಕೆ ಅಲ್ಟಿಮೇಟ್ ಸೀಕ್ರೆಟ್ ಈಸ್ ಇನ್ ಯುವರ್ ಮೈಂಡ್ ಅಷ್ಟೇ. ಆ ಮೈಂಡ್ ಅನ್ನು ಕರೆಕ್ಟ್ ಡೈರೆಕ್ಷನ್ ಕೊಡಿ. ಸೊ ಈಗ ನಮ್ಮ ಮೈಯಲ್ಲಿ ಇರುವ ಕೊಳೆ ಹೋಗ್ತಾ ಇಲ್ಲ ಅಂತ ಆದ್ರೆ ನಾವ್ ಏನ್ ಮಾಡ್ತೇವೆ, ಸೊ ಬೇರೆ ಬೇರೆ ಇದರಲ್ಲಿ ತಿಕ್ಕಿ ನೋಡ್ತೇವೆ. ಸೊ ಯಾವ್ದ್ರಲ್ಲಿ ಹೋಗುದಿಲ್ಲ ಅಂತ ಹೇಳಿದ್ರೆ ಲಾಸ್ಟಿಗೆ ಸೊ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಸ್ಕಿನ್ ಅನ್ನು ರಿಪ್ಲೇಸ್ ಮಾಡ್ಲಿಕ್ಕಾದ್ರೂ ನೋಡುವವರು ಇದ್ದಾರೆ, ಯಾಕಂದ್ರೆ ಸ್ಕಿನ್ ಅನ್ನು ಕ್ಲೀನ್ ಇಟ್ಕೊಳ್ಬೇಕಂತ. ಅದೇ ರೀತಿ ನಿಮ್ಮ ಮೈಂಡಿಗೆ ಈಗ ಎಣಿಸಿದಷ್ಟು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಆದ್ರೆ, ಸೊ ಆ ಮೈಂಡ್ ಅನ್ನು ಶಾರ್ಪ್ ಮಾಡ್ತಾ ಹೋಗಿ. ಸೊ ಅದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್, ಸೊ ನಾನು ಸೀಕ್ರೆಟ್ ಈಗ ನಿಮ್ ಜೊತೆಗೆ ಶೇರ್ ಮಾಡ್ತೇನೆ. ಸೊ ಅರ್ಲಿ ಮಾರ್ನಿಂಗ್ ಹೇಳಿ, ಸೊ ನಿಮ್ಗೋಸ್ಕರ ಒಂದು 2 hours ಸ್ಪೆಂಡ್ ಮಾಡಿ. ಅರ್ಲಿ ಮಾರ್ನಿಂಗ್ ಹೇಳಿದ್ರೆ 4 o'clock 4 to 6 ನಿಮ್ಗೋಸ್ಕರ ಸ್ಪೆಂಡ್ ಮಾಡಿ. ಅಲ್ಲಿ ಯಾವುದೇ ನೀವು ವಾಟ್ಸ್ಆ್ಯಪ್ ಮೆಸೇಜ್ ಅಥವಾ ಇನ್ನೇನೋ ಒಂದು ರೀಡ್ ಮಾಡೋದು, ಫೇಸ್ಬುಕ್ ಆನ್ಸರ್ ಮಾಡೋದು, ಅದು ಯಾವುದೇ ಮಾಡಬೇಡಿ. ಆ ಒಂದು 2 ಗಂಟೆ ನಮ್ಮ ಶೂನ್ಯ ಥೆರಪಿ ಏನಿದೆ ಅಥವಾ ಮೆಡಿಟೇಷನ್ ಏನಿದೆ, ಅಲ್ಟಿಮೇಟ್ ಆಗಿ ನಮ್ದು ಸೆಲ್ಫ್ ಟಾಕ್ ಇದೆ. ಸೊ ನಿಮ್ ಮಾರ್ನಿಂಗ್ ಸೆಷನ್ ಬಂದ್ರೆ ಗೊತ್ತಾಗ್ತದೆ. ಸೊ ಆ ಒಂದು ಮೈಂಡ್ ಸೆಟ್ ಮಾಡಿ. ಸೊ ಟೀಮ್ ಬೆಳೆಸುವುದರ ಸೀಕ್ರೆಟ್ ಇಷ್ಟೇ, ನೀವು ಒಬ್ಬನಲ್ಲಿ ಇರುವಂತ ಒಳ್ಳೆ ಗುಣ, ಒಳ್ಳೆ ಒಂದು ಶಕ್ತಿ, ಅವನಲ್ಲಿರುವಂತ ಎನರ್ಜಿ, ಅವನಲ್ಲಿರುವಂತ ಲೀಡರ್ಶಿಪ್, ಅವನನ್ನು ಬೆಳೆಸಿ ಆ ವ್ಯಕ್ತಿಯನ್ನು ಬೆಳೆಸಿದ ಅಂತ ಹೇಳಿದ್ರೆ ಆ ವ್ಯಕ್ತಿ ಸೊ ನೀವು ಇರುವವರೆಗೆ ಸಹ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅವರು ಬಿಸ್ನೆಸ್ ಮಾಡ್ತಾರಾ ಬಿಡ್ತಾರಾ ಅದು ಸೆಕೆಂಡರಿ, ಆದ್ರೆ ನಿಮ್ಮೊಟ್ಟಿಗೆ ಅಷ್ಟು ಗೌರವದಿಂದ ಇರ್ತಾರೆ. ಸೊ ಇದು ನಮ್ಮ ಅನುಭವಕ್ಕೆ ಬಂದದ್ದು ಹೇಗೆ ಹೇಳಿದ್ರೆ, ಸೊ ನಮ್ಮೊಟ್ಟಿಗೆ DXN ಡಿಸ್ಟ್ರಿಬ್ಯೂಟರ್ಗಳು ಸೊ ಇವತ್ತಿಗೂ ಇದ್ದಾರಂತ ಆದ್ರೆ ಲೀಡರ್ಶಿಪ್ ನ ಒಂದು ಟ್ರೈನಿಂಗ್ ನ ಒಂದು ಪವರ್. ಸೊ ಅದರಿಂದ ಆದಷ್ಟು ಯಾರು ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಅವರಿಗೆ ಟ್ರೈನಿಂಗಿಗೆ ಪ್ಲಗ್ ಮಾಡಿ. ಸೊ ಏನು ನೀವು ಪ್ರತಿ ಸರಿ DXN ಕಲ್ಚರ್, ಪ್ರತಿ ಸರಿ DXN BOM ಅಥವಾ DXN NDT ಇದೆಲ್ಲ ಬೇಸಿಕ್ ಟ್ರೈನಿಂಗ್ ಬೇಸಿಕ್ ಪರ್ಸನ್ ಕೊಡಿ. ಸೊ ಲೀಡರ್ಸ್ ಗಳಿಗೆ ಅಲ್ಟಿಮೇಟ್ ಸೊಲ್ಯೂಷನ್ ಏನು, ಅಲ್ಟಿಮೇಟ್ ಸೀಕ್ರೆಟ್ ಏನಂತ ಹೇಳಿ ಕೊಡುವಂತದ್ದು ಪ್ರಕ್ರಿಯೆಗೆ ತೊಡಗಿಸಿದ್ರಾದ್ರೆ ಅದರ ಜೊತೆಗೆ ನಾವು ತೊಡಗಬೇಕು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ಸುಲಭ, ಆದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತಾದ್ರೆ ಸೊ ನಮ್ಗೆ ಅಲ್ಲಿ ಕಮಿಟ್ಮೆಂಟ್ ಬೇಕು, ನಾವು ಟೈಮ್ ಕೊಡ್ಬೇಕು, ಎಲ್ಲ ಕೊಡ್ಲೇಬೇಕಾಗ್ತದೆ. ಸೊ ಅಲ್ಟಿಮೇಟ್ ಸೊಲ್ಯೂಷನ್ ನಮ್ಮ ಹತ್ರವೇ ಇದೆ. ಸೊ ಪ್ರಪಂಚ ಸರಿಯಾಗಿದೆ. ಸೊ ನಮ್ಗೆ ಸರಿ ಆಗ್ತಿಲ್ಲ ಆದ್ರೆ ಸೊ ಅಲ್ಟಿಮೇಟ್ ಸೊಲ್ಯೂಷನ್ ಏನ್ ಹೇಳಿದ್ರೆ ನಾವೇ ಸರಿ ಆಗ್ಬೇಕು. ಸೊ ದಿಸ್ ಇಸ್ ದ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಎಲ್ರಿಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ, ಫಸ್ಟ್ ನಮ್ಮನ್ನು ನಾವು ಕನ್ವಿನ್ಸ್ ಮಾಡ್ಕೊಳ್ಬೇಕು. ನಾನು ಸರಿ ಇದ್ದೇನೆ, ಸೊ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನಾನು ಅದಕ್ಕೆ ಬದ್ಧತೆ ತೋರಿಸ್ತಾ ಇದ್ದೇನೆ, ಸೊ ನಾನೊಂದು ಆ ಪ್ರಕ್ರಿಯೆಯಲ್ಲಿ ಇದ್ದೇನೆ ಅಂತ ತಿಳಿದಾಗ ಸೊ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಅದಕ್ಕೆ ತಕ್ಕ ರಿಸಲ್ಟ್ ನಮ್ಗೆ ಬರ್ತದೆ. ಟೋಟಲಿ ಒಂದು ಸೆಷನ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಮ್ಮ ಅಪ್ಡೇಟ್ ನಿಮ್ಗೆ ಕಳಿಸ್ತೇವೆ. ಸೊ ಆಗ ನಾವು ಜಾಯಿನ್ ಆಗುವ. ನಿಮ್ದೇನಾದ್ರೂ ಕ್ವಶನ್ಸ್ ಇದ್ರೆ ಸೊ ನಿಮ್ಮ ಲೈನ್ ಆಫ್ ಸ್ಪಾನ್ಸರಿಗೆ ಕಳಿಸಿ. ಸೊ ನಮ್ಮ ಟೀಮ್ನವರೇ ಇದ್ರೆ ಸೊ ನಮ್ಗೆ ಡೈರೆಕ್ಟ್ ವಾಟ್ಸ್ಆ್ಯಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ಗೆ ನೀವೆಲ್ಲ ಬಂದದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಇನ್ನೇನಾದ್ರೂ ಅಪ್ಡೇಟ್ ಇದ್ರೆ ಸೊ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ಸ್ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಸೊ ಒಂದು ಎಥಿಕಲಿ ಸೊ ಮಾರಲಿ ಒಂದು ಬಿಸ್ನೆಸ್ ಅನ್ನು ಡೆವಲಪ್ ಮಾಡಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಮೀಟಿಂಗ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ಧನ್ಯವಾದಗಳು.